ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಜಿಯೋಗ್ರಫಿಯನ್ನು ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳಿ ಒಂದು ವಿಷಯ ಬರುತ್ತೆ. ಇದನ್ನು ಅಧ್ಯಯನವನ್ನು ಮಾಡಬೇಕು ಅಂದರೆ ನಮ್ಮ ಸೃಷ್ಟಿಯ ಮೂಲದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂದರೆ ನಮ್ಮ ಸ್ಪೇಸ್ ಅನ್ನುವಂಥದ್ದು ಯಾವಾಗ ಉಗಮವಾಯಿತು, ಹೇಗೆ ಉಗಮವಾಯಿತು ಅನ್ನುವಂಥ ಮಾಹಿತಿಯನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಬಿಗ್ ಬ್ಯಾಂಗ್ ಥಿಯರಿಯ ಜೊತೆಗೆ ನಮ್ಮ ಸೃಷ್ಟಿಯ ಮೂಲ ಅನ್ನುವಂಥದ್ದು ಹೇಗೆ ಉಗಮವಾಯಿತು ಅನ್ನುವಂತಹ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಮೊದಲಿಗೆ ನಾವು ಇವತ್ತಿನ ತರಗತಿಯಲ್ಲಿ ಯಾವುದೆಲ್ಲ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಬಾಹ್ಯಾಕಾಶ ಅಥವಾ ಸೌರಮಂಡಲದ ಸೃಷ್ಟಿ ಅಂತ ಹೇಳಿ ಬಂದಾಗ ಪ್ರಾಚೀನ ಕಾಲದಲ್ಲಿ ನಾವು ಭೂ ಕೇಂದ್ರಿತ ಸಿದ್ಧಾಂತವನ್ನು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ನಂತರ ಸೂರ್ಯ ಕೇಂದ್ರಿತ ಸಿದ್ಧಾಂತ ಬರುತ್ತೆ. ನಂತರ ಬಿಗ್ ಬ್ಯಾಂಗ್ ಥಿಯರಿ ಬರುತ್ತೆ. ಇದರ ಪ್ರಕಾರವಾಗಿ ನಮ್ಮ ವಿಶ್ವ ಅನ್ನುವಂಥದ್ದು ಹೇಗೆ ವಿಸ್ತರಣೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಅಧ್ಯಯನ ಮಾಡಬೇಕಾಗತ್ತೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಶ್ವದಲ್ಲಿ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅನ್ನುವಂತಹ ಒಂದು ವಿಕಿರಣ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದಾದ ನಂತರ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರವಾಗಿ ನಮ್ಮ ವಿಶ್ವದ ಉಗಮದ ಪರಿಕಲ್ಪನೆಯ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ವಿಶ್ವ ಒಂದು ಬಾರಿ ಮಹಾಸ್ಫೋಟಗೊಳ್ಳುತ್ತೆ, ವಿಸ್ತರಣೆಗೊಳ್ಳುತ್ತೆ. ಅದಾದ ನಂತರ ಅದು ತಂಪಾಗುತ್ತೆ, ದ್ರವ್ಯಗಳ ಉಗಮವಾಗುತ್ತೆ. ನಂತರದಲ್ಲಿ ನ್ಯೂಕ್ಲಿಯೋ ಸಂಥಸಿಸ್ ಅನ್ನುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದಾದ ನಂತರ ವಿಶ್ವ ಮರು ಸಂಯೋಜನೆ ಆಗುತ್ತೆ, ಬೆಳಕಿನ ಉಗಮವಾಗುತ್ತೆ. ಕೆಲವು ವರ್ಷಗಳ ಕಾಲ ಕತ್ತಲೆಯಿಂದ ಕೂಡಿರುತ್ತೆ ವಿಶ್ವ. ಇದಾದ ನಂತರ ನಕ್ಷತ್ರಗಳ ಜನನ ಆಗುತ್ತೆ. ಅದರಲ್ಲಿ ಸೂರ್ಯ ಕೂಡ ನಕ್ಷತ್ರ ಆಗಿರ್ತಾನೆ. ಇದಾದ ನಂತರ ನಕ್ಷತ್ರಗಳ ಸಮೂಹಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಂತರ ಸೂರ್ಯನ ಪರಿವಾರ ಅಂತ ಹೇಳಿ ಬಂದಾಗ ನಾವು 8 ಗ್ರಹಗಳನ್ನು ನೋಡ್ತೀವಿ, 5 ಕ್ಷುದ್ರ ಗ್ರಹಗಳನ್ನು ನೋಡ್ತೀವಿ. ಹಾಗಾಗಿ ಅದರಲ್ಲಿ ಬಹಳಷ್ಟು ಪ್ರಮುಖವಾದ ನಮ್ಮ ಭೂಮಿಯ ಉಗಮ ಅನ್ನುವಂಥದ್ದು ಹೇಗಾಯಿತು ಅನ್ನುವಂಥ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದಿಷ್ಟನ್ನು ಕೂಡ ಅಧ್ಯಯನವನ್ನು ಮಾಡಿದ್ರೆ ನಮಗೆ ಈ ಸ್ಪೇಸ್ ಅನ್ನುವಂಥದ್ದು, ನಮ್ಮ ವಿಶ್ವ ಅನ್ನುವಂಥದ್ದು ಹೇಗೆ ಉಗಮವಾಯಿತು ಅನ್ನುವಂಥ ಮಾಹಿತಿನ ಕಂಪ್ಲೀಟ್ ಆಗಿ ಅಧ್ಯಯನವನ್ನು ಮಾಡಿದ ರೀತಿಯಲ್ಲಿ ಆಗುತ್ತೆ. ಓಕೆ, ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಪಿಕ್ಚರ್. ಇದನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿಯ ಒಂದು ವಿಚಾರ ಅಂತ ಹೇಳಿ ನೋಡ್ಬೋದು. ಅಂದರೆ ಒಂದು ಸಾಸಿವೆ ಕಾಳಿನಷ್ಟು ಕೇಂದ್ರದಿಂದ ಆರಂಭಗೊಂಡಂತಹ ನಮ್ಮ ವಿಶ್ವ ಇವತ್ತು ನಮ್ಮ ಕಣ್ಣಿಗೆ ಅಲ್ಲ, ನಮ್ಮ ಕಲ್ಪನೆಗೂ ಕೂಡ ಸಿಗದ ರೀತಿಯಲ್ಲಿ ವಿಸ್ತಾರ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಈ ಒಂದು ಸಣ್ಣ ಕೇಂದ್ರದಿಂದ ಇಷ್ಟು ವಿಸ್ತಾರವಾಗಿ ನಮ್ಮ ವಿಶ್ವ ಅನ್ನುವಂಥದ್ದು ಹೇಗೆ ವಿಸ್ತರಣೆ ಆಯಿತು ಅಂತ ಹೇಳಿ ಅಧ್ಯಯನವನ್ನು ಮಾಡುವಂತಹ ಸಿದ್ಧಾಂತವನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಕರೆಯಲಾಗುತ್ತೆ. ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ವಿಶ್ವದ ಉಗಮ ಅನ್ನುವಂಥದ್ದು ಹೇಗೆ ಆರಂಭ ಆಯಿತು ಅಂತ ಹೇಳಿ ಬಹಳಷ್ಟು ಸಿದ್ಧಾಂತಗಳು ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಬರುವಂತಹ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ, ದೇವರನ್ನ ನಂಬುವಂತಹ ಸಂತರು ಹೇಳ್ತಾರೆ ವಿಶ್ವ ಅನ್ನುವಂಥದ್ದು ಕ್ರಿಯೇಟ್ ಆಗಿರೋದು ದೈವಿಕ ಶಕ್ತಿಯಿಂದ, ಅಂದರೆ ದೇವರ ಅನುಗ್ರಹದಿಂದ ದೇವರೇ ಈ ಒಂದು ವಿಶ್ವವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಂತರು ಏನು ಮಾಡ್ತಾರೆ, ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಆದರೆ ನಮ್ಮ ವಿಜ್ಞಾನದ ಪ್ರಕಾರವಾಗಿ ಪ್ರಾಚೀನ ಕಾಲದಲ್ಲಿ ಭೂ ಕೇಂದ್ರಿತ ಸಿದ್ಧಾಂತ ಅಂತ ಹೇಳಿ ಬರುತ್ತೆ. ಈ ಸಿದ್ಧಾಂತವನ್ನು ಅರಿಸ್ಟಾಟಲ್ ರವರು ಮತ್ತು ಟಾಲೆಮಿರವರು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಸಿದ್ಧಾಂತದ ಪ್ರಕಾರವಾಗಿ ನಾವು 2 ಮಾಹಿತಿಗಳನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ಬೋದಾಗಿರುತ್ತೆ. ಮೊದಲಿಗೆ ಅರಿಸ್ಟಾಟಲ್ ರವರು, ಪಿ ಟಾಲಮಿ ಅವರು ಜಿಯೋಸೆಂಟ್ರಿಕ್ ಮಾಡೆಲ್ನಲ್ಲಿ ಹೇಳಿರುವ ಪ್ರಕಾರವಾಗಿ ನಮ್ಮ ಭೂಮಿ ಅನ್ನುವಂಥದ್ದು ವಿಶ್ವದ ಮೂಲ ಕೇಂದ್ರ ಆಗಿರುತ್ತೆ. ಅಂದರೆ
ವಿಶ್ವದ ಕೇಂದ್ರ ಬಿಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಭೂಮಿ ಆಗಿರುತ್ತೆ. ಈ ಜಿಯೋಸೆಂಟ್ರಿಕ್ ಮಾಡೆಲ್ ಅನ್ನುವಂಥದ್ದು ಆಧಾರವಾಗಿರುವುದು ಒಬ್ಬ ಮನುಷ್ಯನಿಗೆ ಈ ವಿಶ್ವದ ಉಗಮದ ಬಗ್ಗೆ ಬರೀ ಕಣ್ಣಿಗೆ ಕಾಣುವಂತಹ ಮಾಹಿತಿಗಳು ಮತ್ತು ಆತನ ಅನುಭವಕ್ಕೆ ಬರುವಂತಹ ವಿಚಾರಗಳ ಆಧಾರದ ಮೇಲೆ ಈ ಜಿಯೋಸೆಂಟ್ರಿಕ್ ಮಾಡೆಲನ್ನು ಇವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಅರಿಸ್ಟಾಟಲ್ ರವರು ಮತ್ತು ಟಾಲಮಿಯವರ ಅನುಭವಕ್ಕೆ ಬಂದಂಥ ಮಾಹಿತಿಗಳನ್ನು ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಸೊ ಅದರ ಪ್ರಕಾರವಾಗಿ ನಮ್ಮ ಭೂಮಿಯ ಮೇಲೆ ನಾವು ನಿಂತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ಭೂಮಿ ಅನ್ನುವಂಥದ್ದು ಮೂಮೆಂಟ್ ಆಗ್ತಾ ಇಲ್ಲ, ಚಲಾವಣೆ ಆಗ್ತಾ ಇಲ್ಲ, ಇದು ಮೂವ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಭೂಮಿ ಅನ್ನುವಂಥದ್ದು ಸ್ಥಿರವಾಗಿದೆ ಅಂತ ಹೇಳಿ ಇವರು ಮಾಹಿತಿಯನ್ನು ಕೊಡ್ತಾರೆ. ಸೊ ನಮಗೂ ಕೂಡ ಈ ಅನುಭವ ಆಗಿದೆ. ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಭೂಮಿ ಅನ್ನುವಂಥದ್ದು ಮೂವ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಅನುಭವಕ್ಕೆ ಬಂದಿಲ್ಲ. ಆದರೆ ಭೂಮಿ ಅನ್ನುವಂಥದ್ದು ಮೂವ್ ಆಗ್ತಾ ಇದೆ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತು. ಆದರೆ ಪ್ರಾಚೀನ ಕಾಲದಲ್ಲಿ ಟಾಲಮಿಯವ್ರಿಗೆ ಮತ್ತು ಅರಿಸ್ಟಾಟಲ್ ರವರಿಗೆ ಈ ಅನುಭವ ಆಗಿದೆ. ಅಂದರೆ ಭೂಮಿ ಮೂವ್ಮೆಂಟ್ ಆಗ್ತಾ ಇಲ್ಲ, ಹಾಗಾಗಿ ಭೂಮಿ ಏನಾಗಿದೆ, ಸ್ಥಿರವಾಗಿದೆ, ಒಂದು ಕಡೆ ನಿಂತಿದೆ, ಇದು ಕೇಂದ್ರ ಬಿಂದುವಾಗಿದೆ ಅಂತ ಹೇಳಿ ಇವರು ಮಾಹಿತಿಯನ್ನು ಕೊಡ್ತಾರೆ. ಸೊ ಇದಾದ ನಂತರ ಇವರು ಮತ್ತೊಂದು ಮಾಹಿತಿಯನ್ನು ಹೇಳ್ತಾರೆ. ಸೊ ಭೂಮಿ ಮೇಲಿಂದ ನಿಂತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಬರಿಗಣ್ಣಿಗೆ ಕಾಣುವಂತಹ ಚಂದ್ರ ಇದಾನಲ್ಲ, ಈತ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ. ಚಂದ್ರ ಏನು ಮಾಡ್ತಾ ಇದ್ದಾನೆ, ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ನಂತರ ಭೂಮಿಯ ಸುತ್ತ ಸೂರ್ಯನೂ ಕೂಡ ಸುತ್ತುತ್ತಾ ಇದ್ದಾನೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಸೂರ್ಯ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಸೊ ಇದಾದ ನಂತರ ನಮ್ಮ ಭೂಮಿಯ ಸುತ್ತ ಇತರ ಗ್ರಹಗಳು ಕೂಡ ಸುತ್ತುತ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬೆಳಗಿನ ಜಾವ ನಮಗೆ ಸೂರ್ಯ ಕಾಣಿಸ್ಕೊಳ್ತಾನೆ, ಈತ ಸಂಜೆವರೆಗೂ ಇರ್ತಾನೆ, ನಂತರ ಮಾಯನಾಗ್ತಾನೆ. ಅದೇ ರೀತಿ ಸಂಜೆ ಚಂದ್ರ ಬರ್ತಾನೆ, ಈತ ಬೆಳಿಗ್ಗೆ ಮಾಯ ಆಗ್ತಾನೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರ ಏನು ಮಾಡ್ತಾ ಇದ್ದಾರೆ, ನಮ್ಮ ಭೂಮಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರು ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅರಿಸ್ಟಾಟಲ್ ರವರು ಮತ್ತು ಟಾಲಮಿಯವರು ಜಿಯೋಸೆಂಟ್ರಿಕ್ ಮಾಡೆಲ್ ಆಫ್ ಯೂನಿವರ್ಸ್ ಈ ಒಂದು ಸಿದ್ಧಾಂತದಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಸೊ ಇದು ಪ್ರಾಚೀನ ಕಾಲದಲ್ಲಿ. ಸೊ ಇದಾದ ನಂತರ ಸೂರ್ಯ ಕೇಂದ್ರಿತ ಸಿದ್ಧಾಂತ ಬರುತ್ತೆ. ಈ ಒಂದು ಸಿದ್ಧಾಂತವನ್ನು ನಿಕೋಲಾಸ್ ಕೊಪರ್ನಿಕಸ್ ರವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈ ಸಿದ್ಧಾಂತದ ಪ್ರಕಾರವಾಗಿ ನಾವು ವಿಶ್ವದ ಮೂಲ ಕೇಂದ್ರದಲ್ಲಿ ನಾವು ಸೂರ್ಯನನ್ನು ನೋಡ್ಬೋದು. ಸೂರ್ಯನ ಸುತ್ತ ನಮ್ಮ ಭೂಮಿ ಮತ್ತು ಇತರ ಗ್ರಹಗಳು ಸುತ್ತುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಆ ಕಾಲದಲ್ಲಿ ಬಹಳಷ್ಟು ಜನ ಒಪ್ಪಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಭೂಮಿ ಮೇಲೆ ನಾವು ವಾಸ ಮಾಡ್ತಾ ಇದ್ದೀವಿ, ಭೂಮಿ ಅನ್ನುವಂಥದ್ದು ಶ್ರೇಷ್ಠ, ಭೂಮಿಯೇ ಮೂಲ ಕೇಂದ್ರ ಅಂತ ಹೇಳಿ ಎಲ್ಲರೂ ನಂಬಿರ್ತಾರೆ. ಆದರೆ ಯಾವಾಗ ನಿಕೋಲಸ್ ಕೊಪರ್ನಿಕಸ್ ರವರು ಇಲ್ಲ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೋ, ಆಗ ಬಹಳಷ್ಟು ಜನ ಇದನ್ನು ನಂಬೋದಿಲ್ಲ. ಈ ಒಂದು ಸಿದ್ಧಾಂತದ ಮೇಲೆ ನಂಬಿಕೆ ಬರೋ ರೀತಿಯಲ್ಲಿ ಮಾಡಿದವರು ಯಾರು ಅಂತ ಹೇಳಿದ್ರೆ ಗೆಲಿಲಿಯೋ ಗೆಲಾಲಿ ಅವರು. ಸೊ ಇವರೇನು ಮಾಡ್ತಾರೆ, ಟೆಲಿಸ್ಕೋಪನ್ನು ಕಂಡುಹಿಡಿತಾರೆ. ಈ ಟೆಲಿಸ್ಕೋಪ್ನ ಮುಖಾಂತರವಾಗಿ ನಮ್ಮ ವಿಶ್ವವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ನಾವು ನಿಕೋಲಸ್ ಕೊಪರ್ನಿಕಸ್ ರವರು ನೀಡಿರುವಂತಹ ಕ್ರಾಂತಿಕಾರಿ ಬದಲಾವಣೆಯ ಸಿದ್ಧಾಂತ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದು ನಮ್ಮ ಖಗೋಳ ವಿಜ್ಞಾನಕ್ಕೆ ಅಡಿಪಾಯ ಆಗ್ತಂತಹ ಮೊದಲ ಸಿದ್ಧಾಂತ ಅಂತ ಹೇಳಿ ಕೂಡ ನಾವು ಕರಿಬಹುದಾಗಿರುತ್ತೆ. ಸೊ ಇದಾದ ನಂತರ ಜಾರ್ಜ್ ಲಿಮೈಟರ್ ಅಥವಾ ಲಿಮೈಟ್ರೆ ಅಂತ ಹೇಳಿ ಬರ್ತಾರೆ. ಇವರು 1927ರಿಂದ 1931ರವರೆಗೆ ಬಿಗ್ ಬ್ಯಾಂಗ್ ಥಿಯರಿಯನ್ನು ಮಂಡನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನು ನಾವು ಬಿಗ್ ಬ್ಯಾಂಗ್ ಸಿದ್ಧಾಂತದ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ನಮ್ಮ ಖಗೋಳ ವಿಜ್ಞಾನಕ್ಕೆ ಅಡಿಪಾಯ ಆಗ್ತಂತಹ ಪಿತಾಮಹ ಅಂತ ಹೇಳಿ ಕೂಡ ನಾವು ಕರಿಬಹುದು. ಸೊ ಈ ಒಂದು ಸಿದ್ಧಾಂತದ ಪ್ರಕಾರವಾಗಿ ನಮ್ಮ ಎಂಟೈರ್ ಯೂನಿವರ್ಸ್ ಅನ್ನುವಂಥದ್ದು, ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ಸಣ್ಣ ಸಬ್ಸ್ಟೆನ್ಸಲ್ಲಿ ಅಥವಾ ಸಣ್ಣ ವಾಲ್ಯೂಮಲ್ಲಿ ಅಥವಾ ಒಂದು ಸಣ್ಣ ಪರಮಾಣುವಿನಲ್ಲಿ ಅಡಗಿತ್ತು ಅನ್ನುವಂಥ ಮಾಹಿತಿಯನ್ನು ನಮಗೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂಥದ್ದು ಕೊಡ್ತಾ ಹೋಗುತ್ತೆ. ಈ ಒಂದು ಸ್ಮಾಲ್ ಪರಮಾಣು ಏನಿದೆಯಲ್ಲ ಅಥವಾ ಈ ಒಂದು ವಾಲ್ಯೂಮ್ ಏನಿದೆಯಲ್ಲ, ಇದು ಎಷ್ಟು ಶಕ್ತಿಯುತವಾಗಿತ್ತು ಅಂತ ಹೇಳಿದ್ರೆ ಅತಿ ಹೆಚ್ಚು ಒತ್ತಡ ಹಾಗೆ
ಅತಿ ಹೆಚ್ಚು ಉಷ್ಣಾಂಶವನ್ನು ಈ ಒಂದು ಸಣ್ಣ ವಾಲ್ಯೂಮಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇನಾಗುತ್ತೆ, ಒಂದು ಬಾರಿ ಮಹಾಸ್ಫೋಟಗೊಳ್ಳುತ್ತೆ. ಈ ಸ್ಫೋಟಗೊಂಡ ನಂತರ ನಮ್ಮ ವಿಶ್ವ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಾವು ಗ್ಯಾಲಕ್ಸಿಗಳನ್ನು ನೋಡ್ಬೋದು. ಏನು ನೋಡ್ಬೋದು? ಗ್ಯಾಲಕ್ಸಿಗಳನ್ನು ನೋಡ್ಬೋದು. ನಂತರ ಅದು ನಕ್ಷತ್ರ ಆಗುತ್ತೆ, ನಂತರ ಅದು ಪ್ಲಾನೆಟ್ ಆಗುತ್ತೆ, ಅದಾದ ನಂತರ ಆಸ್ಟ್ರಾಯ್ಡ್ಸ್ ಆಗಿರ್ಬೋದು, ಮೀಟರಾಯ್ಡ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಒಂದು ಸಣ್ಣ ವಸ್ತುವಿನಿಂದ ನಮ್ಮ ಎಂಟೈರ್ ಯೂನಿವರ್ಸ್ ಅನ್ನುವಂಥದ್ದು ಉಗಮವಾಗಿದೆ ಅಂತ ಹೇಳಿ ನಮಗೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂಥದ್ದು ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಬ್ರಹ್ಮಾಂಡ ಅನ್ನುವಂಥದ್ದು 13.8 ಬಿಲಿಯನ್ ವರ್ಷಗಳ ಹಿಂದೆ ಕ್ರಿಯೇಟ್ ಆಗಿದೆ ಅನ್ನುವಂತಹ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಒಂದು ಸಣ್ಣ ವಸ್ತುವಿನಿಂದ ನಮ್ಮ ಎಂಟೈರ್ ಯೂನಿವರ್ಸ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುವಂತಹ ಸಿದ್ಧಾಂತವೇ ಬಿಗ್ ಬ್ಯಾಂಗ್ ಥಿಯರಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಆಳವಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ನಂತರದಲ್ಲಿ 1929 ಸಮೀಪದಲ್ಲಿ ವಿಶ್ವದ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಎಡ್ವಿನ್ ಅಬಾಲ್ರವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಇದಕ್ಕೂ ಮೊದಲು ಜಾರ್ಜ್ ಲಿಮೈಟ್ರೆ ಅವರ ಬಿಗ್ ಬ್ಯಾಂಗ್ ಥಿಯರಿ ಏನಿರುತ್ತೆ ಅದನ್ನು ಭಾಳಷ್ಟು ಜನ ಒಪ್ಕೊಂಡಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವಿಸ್ತಾರವಾಗಿರುವಂತಹ ನಮ್ಮ ಬ್ರಹ್ಮಾಂಡ ಕೇವಲ ಒಂದು ಸಣ್ಣ ವಾಲ್ಯೂಮಿಂದ ಆರಂಭಗೊಂಡಿದೆ ಅಂತ ಹೇಳಿ ಬಹಳಷ್ಟು ಜನ ಈ ಒಂದು ಬಿಗ್ ಬ್ಯಾಂಗ್ ಥಿಯರಿಯನ್ನು ಆಕ್ಸೆಪ್ಟ್ ಮಾಡಿರೋದಿಲ್ಲ. ಹಾಗಾಗಿ ಜಾರ್ಜ್ ಲಿಮೈಟ್ರೆ ಅವರ ಒಂದು ವಾದಕ್ಕೆ ಎಡ್ವಿನ್ ಅಬಾಲ್ರವರ ಒಂದು ವೈಜ್ಞಾನಿಕ ಸಂಶೋಧನೆ ಒಂದು ಸಾಕ್ಷ್ಯವನ್ನು ನೀಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರ ಸಂಶೋಧನೆಯ ಪ್ರಕಾರವಾಗಿ ನಕ್ಷತ್ರ ಪುಂಜಗಳಿಂದ ಅಂದರೆ ಗ್ಯಾಲಕ್ಸಿಗಳಿಂದ ಬರ್ತಿದ್ದಂತಹ ಬೆಳಕು ನಮ್ಮಿಂದ ದೂರ ಸರಿತಿದೆ ಅನ್ನುವಂಥ ಮಾಹಿತಿಯನ್ನು ಇವರು ಕಂಡುಹಿಡಿತಾರೆ. ಸೊ ಇದರ ಅರ್ಥ, ಸೊ ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದರೆ, ಸೊ ನಾವಿಲ್ಲಿದ್ದೇವೆ ಭೂಮಿ ಮೇಲಿಂದ ನಾವು ಈ ನಕ್ಷತ್ರ ಪುಂಜಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಭೂಮಿಯಿಂದ ನಕ್ಷತ್ರ ಪುಂಜಗಳಿಗೆ ಎಷ್ಟು ದೂರ ಇದೆಯೋ, ಅಂತರ ಇದೆಯೋ, ಅಷ್ಟೇ ವೇಗವಾಗಿ ಈ ನಕ್ಷತ್ರ ಪುಂಜಗಳು ನಮ್ಮ ಭೂಮಿಯಿಂದ ಸರಿತಿದ್ದಾವೆ, ಅಂದರೆ ದೂರ ಹೋಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಅಬಾಲ್ರವರು ಕೊಡ್ತಾರೆ. ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಸೊ ಇಲ್ಲಿ ಒಂದು ಬಲೂನ್ ಇದೆ. ಆ ಬಲೂನಿಗೆ ನಾವು ಗಾಳಿ ತುಂಬಿಸ್ತಾ ಇದ್ದೀವಿ. ಈ ಗಾಳಿಯನ್ನು ತುಂಬಿಸ್ತಾ ಈ ಬಲೂನ್ ಏನಾಗುತ್ತೆ, ಈ ರೀತಿ ದೊಡ್ಡದಾಗ್ತಾ ಹೋಗುತ್ತೆ. ಇಷ್ಟು ದಪ್ಪ ಬಲೂನು ಆರಂಭ ಆಗಿರೋದು ಈ ಒಂದು ಸಣ್ಣ ಕೇಂದ್ರದಿಂದ, ಈ ಸಣ್ಣ ಬಲೂನಿಂದ. ಅದೇ ರೀತಿ ನಕ್ಷತ್ರ ಪುಂಜಗಳು ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಮೊದಲು ಒಂದು ಸಣ್ಣ ವಾಲ್ಯೂಮಿಂದ ಅಥವಾ ಸಬ್ಸ್ಟೆನ್ಸಿಂದನೇ ಆರಂಭ ಆಗಿರುತ್ತೆ ಅಂತ ಹೇಳಿ ಬಿಗ್ ಬ್ಯಾಂಗ್ ಥಿಯರಿಗೆ ಹಬಲ್ರವರು ವೈಜ್ಞಾನಿಕ ಸಾಕ್ಷಿಯನ್ನು ನೀಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ 1964ರಲ್ಲಿ ಹರ್ನೋ ಪೆಂಜಿಯಾಸ್ ಮತ್ತು ರಾಬರ್ಟ್ ವಿಲ್ಸನ್ ರವರು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅನ್ನುವಂತಹ ಒಂದು ವಿಕಿರಣವನ್ನು ಕಂಡುಹಿಡಿತಾರೆ. ಸೊ ಈ ವಿಕಿರಣ ಆಕಾಶದಲ್ಲಿ ಒಂದು ಬಾರಿ ಒಂದು ಮಂದವಾದಂತಹ ರೇಡಿಯೋ ತರಂಗಗಳನ್ನು ಈ ವಿಜ್ಞಾನಿಗಳು ಗಮನಿಸ್ತಾರೆ. ಈ ಒಂದು ರೇಡಿಯೋ ತರಂಗಗಳು ಎಲ್ಲಿಂದ ಆರಂಭ ಆಗಿದೆ ಅಂತ ಹೇಳಿ ಸಂಶೋಧನೆಯನ್ನು ನಡೆಸ್ತಾರೆ. ಆಗ ಅವರಿಗೆ ಸಿಕ್ಕಂತಹ ಮಾಹಿತಿ, ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಒಂದು ಸಣ್ಣ ಸಬ್ಸ್ಟೆನ್ಸ್ ಇರುತ್ತೆ. ಇದು ಒಂದು ದಿನ ಇದ್ದಕ್ಕಿದ್ದ ಹಾಗೇನಾಗುತ್ತೆ, ಮಹಾಸ್ಫೋಟಗೊಳ್ಳುತ್ತೆ. ಈ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಬಹಳಷ್ಟು ಬೆಳಕು, ಬಹಳಷ್ಟು ಶಕ್ತಿ, ಹಾಗೆ ಇನ್ನಿತರ ವಸ್ತುಗಳು ಕೂಡ ಛಿದ್ರ ಆಗುತ್ತೆ. ಆ ಸಂದರ್ಭದಲ್ಲಿ ಬಂದಂತಹ ಬೆಳಕೆ, ಆ ಸಂದರ್ಭದಲ್ಲಿ ಬಂದಂತಹ ಶಕ್ತಿಯೇ ಈ ಒಂದು ರೇಡಿಯೋ ತರಂಗಗಳಾಗಿರುತ್ತೆ. ಈ ರೇಡಿಯೋ ತರಂಗಗಳು ಪ್ರಸ್ತುತವಾಗಿಯೂ ಕೂಡ ಬಾಹ್ಯಾಕಾಶದಲ್ಲಿದೆ. ಹಾಗಾಗಿ ಇದು ಬಿಗ್ ಬ್ಯಾಂಗ್ ಸ್ಫೋಟದಿಂದ ಸಂಭವಿಸಿದಂತಹ ಶಾಖದ ಒಂದು ಪಳಿಯುಳಿಕೆ ಅಂತ ಹೇಳಿ ಈ ವಿಜ್ಞಾನಿಗಳು ಕಂಡುಹಿಡಿತಾರೆ. ಹಾಗಾಗಿ ರೇಡಿಯೋ ತರಂಗಗಳು ಬಿಗ್ ಬ್ಯಾಂಗ್ ಸ್ಫೋಟದಿಂದ ಬಂದಿರುವಂತಹ ಪಳಿಯುಳಿಕೆ ಆಗಿರೋದ್ರಿಂದ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರವಾಗಿ ನಮ್ಮ ವಿಶ್ವ ಅನ್ನುವಂಥದ್ದು ಒಂದು ಸಣ್ಣ ಸಬ್ಸ್ಟೆನ್ಸಿಂದ ಆರಂಭಗೊಂಡಿದೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದ ಮಾಹಿತಿಗಳು ಆಗಿರುತ್ತೆ. ಓಕೆ,
ಸೊ ಇಲ್ಲಿವರೆಗೂ ನಾವು ನಮ್ಮ ವಿಶ್ವ ಅನ್ನುವಂಥದ್ದು ಹೇಗೆ ಕ್ರಿಯೇಟ್ ಆಗಿರಬಹುದು ಅನ್ನೋದಕ್ಕೆ 5 ರೀತಿಯಾದಂತಹ ಸಿದ್ಧಾಂತಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೂ ಮೀರಿ ಬಹಳಷ್ಟು ಸಿದ್ಧಾಂತಗಳನ್ನು, ಬಹಳಷ್ಟು ಪುರಾವೆಗಳನ್ನು ಕೂಡ ನಾವು ನೋಡ್ಬೋದು. ಆದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ವಿಶ್ವ ಹೇಗೆ ಕ್ರಿಯೇಟ್ ಆಯಿತು ಅನ್ನಲಿಕ್ಕೆ ಇದಿಷ್ಟು ಮಾಹಿತಿ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಈ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ತಿಳಿಸಿರುವಂತಹ ಮಾಹಿತಿಗಳ ಬಗ್ಗೆ. ಸೊ ಮೊದಲಿಗೆ ನಮ್ಮ ವಿಶ್ವ ಹೇಗೆ ಕ್ರಿಯೇಟ್ ಆಯಿತು ಅನ್ನಲಿಕ್ಕೆ ಒಂದಿಷ್ಟು ಪಟ್ಟಿಯನ್ನು ಕೊಟ್ಟಿದ್ದೇನೆ. ಈ ಪಟ್ಟಿಯ ಪ್ರಕಾರವಾಗಿಯೇ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂಥದ್ದು ಆರಂಭವಾಗುವಂಥದ್ದು 0 ಸೆಕೆಂಡಿಂದ. ಆಯಿತಾ, ಈ 0 ಸೆಕೆಂಡ್ ಏನಿರುತ್ತಲ್ಲ, ಇಲ್ಲಿ ನಾವು ಒಂದು ಸಣ್ಣ ವಾಲ್ಯೂಮನ್ನು ಅಥವಾ ಸಣ್ಣ ಒಂದು ಸಬ್ಸ್ಟೆನ್ಸನ್ನು ನೋಡ್ತೀವಿ. ಸೊ ಇದನ್ನು ನಾವು ಸಿಂಗುಲಾರಿಟಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ ಒಂದು ಸಬ್ಸ್ಟೆನ್ಸ್ ಏನಿದೆಯಲ್ಲ, ಇದು ಮೊದಲ 3 ನಿಮಿಷಗಳಲ್ಲಿ ಏನಾಗುತ್ತೆ, ಮಹಾಸ್ಫೋಟಗೊಳ್ಳುತ್ತೆ. ಈ ಮಹಾಸ್ಫೋಟಗೊಂಡ ನಂತರ ನಡೆಯುವಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಇದಾದ ನಂತರ ಮಹಾಸ್ಫೋಟಗೊಂಡ ನಂತರ 3,80,000 ವರ್ಷಗಳ ನಂತರ ಏನಾಗುತ್ತೆ, ಈ ವಿಶ್ವ ರೀಕಾಂಬಿನೇಷನ್ ಆಗುತ್ತೆ, ಅಂದರೆ ಮರು ಸಂಯೋಜನೆ ಆಗುತ್ತೆ. ಇದಾದ ನಂತರ 200 ವರ್ಷಗಳ ನಂತರ ನಮ್ಮ ವಿಶ್ವದಲ್ಲಿ ಡಾರ್ಕ್ ಏಜ್ ಅಂದರೆ ಕತ್ತಲೆ ಯುಗ ಅನ್ನುವಂಥದ್ದು ಆವರಿಸುತ್ತೆ. ಯಾವುದೇ ರೀತಿಯಾದಂತಹ ಬೆಳಕು ನಮಗೆ ಈ ಸಂದರ್ಭದಲ್ಲಿ ಕಂಡು ಬರೋದಿಲ್ಲ. ಸೊ ಇದಾದ ನಂತರ ಕತ್ತಲೆ ಯುಗ ಮುಗಿದ ನಂತರ ನಮ್ಮ ಈ ಒಂದು ವಿಶ್ವದಲ್ಲಿ ಏನಾಗುತ್ತೆ, ಮೊಟ್ಟ ಮೊದಲ ಬಾರಿಗೆ ಬೆಳಕು ಅನ್ನುವಂಥದ್ದು ಕಂಡು ಬರುತ್ತೆ. ನಂತರ ಈ ಗ್ಯಾಲಕ್ಸಿಗಳು ಆರಂಭ ಆಗುತ್ತೆ ಅಥವಾ ಸೃಷ್ಟಿ ಆಗುತ್ತೆ. ನಂತರ ಸೋಲಾರ್ ಸಿಸ್ಟಮ್ ಅನ್ನುವಂಥದ್ದು ಕೂಡ ಸೃಷ್ಟಿ ಆಗುತ್ತೆ. ಅದರಲ್ಲಿ ಮೊದಲಿಗೆ ಸೂರ್ಯ ಸೃಷ್ಟಿ ಆಗ್ತಾನೆ. ಅದಾದ ನಂತರ ಆತನ ಪರಿವಾರ ಸೃಷ್ಟಿ ಆಗುತ್ತೆ. ಪ್ರೆಸೆಂಟ್ ಡೇ ಇಂದ ನಾವು ನೋಡಿದ್ರೆ ನಮ್ಮ ವಿಶ್ವ ಅನ್ನುವಂಥದ್ದು 13.8 ಬಿಲಿಯನ್ ವರ್ಷಗಳ ಹಿಂದೆ ಕ್ರಿಯೇಟ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ನಮ್ಮ ವಿಶ್ವ ಅನ್ನುವಂಥದ್ದು ಕೇವಲ ಒಂದು ದಿನದಲ್ಲೋ ಅಥವಾ ಒಂದು ಸೆಕೆಂಡಲ್ಲೋ ಅಥವಾ ಒಂದು ನಿಮಿಷದಲ್ಲೋ ನಿರ್ಮಾಣಗೊಂಡಂತಹ ವಿಚಾರ ಅಲ್ಲ. ಇದು ಲಕ್ಷಾಂತರ ಮಿಲಿಯಾಂತರ ವರ್ಷಗಳ ಹಿಂದೆ ಈ ಒಂದು ಸೃಷ್ಟಿ ಅನ್ನುವಂಥದ್ದು ಉಗಮವಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ನಾವು ಹಂತ ಹಂತವಾಗಿ ನಮ್ಮ ವಿಶ್ವದ ಒಂದು ವಿಸ್ತರಣೆಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ವಿಶ್ವದ ಉಗಮದ ಕಲ್ಪನೆಯಲ್ಲಿ ನಾವು ಸಿಂಗುಲಾರಿಟಿ ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ವಿಶ್ವ ಅನ್ನುವಂಥದ್ದು 13.8 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಸಣ್ಣದಾದಂತಹ ಒಂದು ವಾಲ್ಯೂಮಲ್ಲಿ ಕ್ರಿಯೇಟ್ ಆಗಿರುವಂತಹ ಮಾಹಿತಿಯ ಬಗ್ಗೆ ನಾವು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ಒಂದು ಸಣ್ಣ ವಾಲ್ಯೂಮ್ ಏನಿದೆ ಅಥವಾ ಈ ಒಂದು ಸಣ್ಣ ಕೇಂದ್ರ ಬಿಂದು ಏನಿದೆ, ಇದನ್ನು ನಾವು ಸಿಂಗುಲಾರಿಟಿ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಕರೆಯಲಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ವಾಲ್ಯೂಮಲ್ಲಿ ನಾವು ಅತಿ ಹೆಚ್ಚು ಒತ್ತಡವನ್ನು ನೋಡ್ತೀವಿ, ಹಾಗೆ ಅತಿ ಹೆಚ್ಚು ಶಕ್ತಿ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಸೊ ಎಲ್ಲವನ್ನು ನೋಡ್ತೀವಿ. ಈ ಒಂದು ಸಣ್ಣ ಬಿಂದು ಇಡೀ ವಿಶ್ವವನ್ನು ಕ್ರಿಯೇಟ್ ಮಾಡುವಷ್ಟು ಅತ್ಯದ್ಭುತವಾದಂತಹ ಶಕ್ತಿ ಇದಕ್ಕಿರುತ್ತೆ. ಹಾಗಾಗಿ ಒತ್ತಡ, ಶಕ್ತಿ, ಉಷ್ಣಾಂಶ ಎಲ್ಲವೂ ಕೂಡ ಒಂದು ಸಣ್ಣ ಕೇಂದ್ರ ಬಿಂದುವಿನಲ್ಲಿ ಅಡಕವಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಭೌತಶಾಸ್ತ್ರದ ನಿಯಮಗಳು ಇಲ್ಲೇನಾಗೋದಿಲ್ಲ, ಬಳಕೆ ಆಗೋದಿಲ್ಲ. ಅಂದರೆ ಯಾವುದೇ ರೀತಿಯಾದಂತಹ ನಿಯಮಗಳು ಇಲ್ಲಿ ಅಪ್ಲೈ ಆಗೋದಿಲ್ಲ. ಅಷ್ಟು ಎನರ್ಜಿ ಅನ್ನುವಂಥದ್ದು ಈ ಒಂದು ಸಬ್ಸ್ಟೆನ್ಸ್ಗೆ ಇರುತ್ತೆ. ಹಾಗಾಗಿ ಈ ಒಂದು ಸಿಂಗುಲಾರಿಟಿ ಅನ್ನುವಂತಹ ಒಂದು ಕೇಂದ್ರ ಬಿಂದು ಏನಿರುತ್ತೆ, ಇದರಿಂದಾಗಿ ನಮ್ಮ ಎಂಟೈರ್ ಯೂನಿವರ್ಸ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಇಲ್ಲಿ ಅತ್ಯದ್ಭುತವಾದಂತಹ ಶಕ್ತಿ ಇರೋದ್ರಿಂದ ಇದನ್ನು ನಾವು ಪ್ಲಾಂಕ್ ತಾಪಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿರುವಂತಹ ತಾಪಮಾನವನ್ನು, ಉಷ್ಣಾಂಶವನ್ನು ನಾವು ಪ್ಲಾಂಕ್ ತಾಪಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ಈ ಸಿಂಗುಲಾರಿಟಿ ಇದ್ದಂತಹ ಕಾಲವನ್ನು ನಾವು ಪ್ಲಾಂಕ್ ಕಾಲ ಅಥವಾ ಪ್ಲಾಂಕ್ ಯುಗ ಅಂತ ಹೇಳಿ ಕೂಡ ನಾವು ಕರಿಬಹುದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಭೌತಶಾಸ್ತ್ರದ ನಿಯಮಗಳು ಅನ್ವಯ ಆಗದೆ ಇರುವಷ್ಟು ಮಟ್ಟಿಗೆ ಇಲ್ಲಿ ಏನಾಗಿರುತ್ತೆ, ಉಷ್ಣಾಂಶ ಅನ್ನುವಂಥದ್ದು, ತಾಪಮಾನ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನು ಪ್ಲಾಂಕ್
ತಾಪಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಕೇಂದ್ರ ಬಿಂದು ಆಗಿರುತ್ತೆ. ಇದನ್ನು ನಾವು ಸಿಂಗುಲಾರಿಟಿ ಅಂತ ಹೇಳಿ ಕರೆಯಲಾಗುತ್ತೆ. ಇದಾದ ನಂತರ ಇದೇನಾಗುತ್ತೆ, ವಿಸ್ತರಣೆ ಆಗ್ತಾ ಹೋಗುತ್ತೆ. ಸೊ ಪ್ರೆಸೆಂಟು ನಾವು ಈ ರೀತಿಯಾದಂತಹ ವಿಶ್ವವನ್ನು ನೋಡ್ತೀವಿ. ಓಕೆ, ಸೊ ನಾನಿಲ್ಲಿ ಥಿಯರಿ ಕೂಡ ಕೊಟ್ಟಿದ್ದೇನೆ. ಸೊ ನೀವು ನೋಡ್ಬೋದು, ಸಿಂಗುಲಾರಿಟಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಸ್ಥಳ ಮತ್ತು ಸಮಯದ ಪರಿಕಲ್ಪನೆ ಇಲ್ಲದಂತಹ ಒಂದು ಬಿಂದು, ಅಲ್ಲಿ ಯಾವುದೇ ರೀತಿಯಾದಂತಹ ಭೌತಶಾಸ್ತ್ರದ ನಿಯಮಗಳು ಕಾರ್ಯನಿರ್ವಹಿಸದಂತಹ ಒಂದು ಬಿಂದು, ಹಾಗೆ ಅನಂತ ಸಾಂದ್ರತೆಯನ್ನು, ಅನಂತ ಗುರುತ್ವಾಕರ್ಷಣೆಯನ್ನು, ಅನಂತ ತಾಪಮಾನವನ್ನು ಒಳಗೊಂಡಿರುವಂತಹ ಒಂದು ಬಿಂದು. ಇದನ್ನು ನಾವು ಕಪ್ಪು ಕುಳಿಗಳ ಕೇಂದ್ರ ಅಂತ ಹೇಳಿ ಕರಿಬೋದು. ಬಿಗ್ ಬ್ಯಾಂಗ್ ಥಿಯರಿಯ ಏಕತ್ವದ ಬಿಂದು, ಏಕತ್ವದ ಅಂತ ಹೇಳಿದ್ರೆ ಸಿಂಗುಲಾರಿಟಿಯ ಬಿಂದು ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಇಲ್ಲಿರುವಂತಹ ಅತ್ಯದ್ಭುತವಾದಂಥ ಶಕ್ತಿ, ಅತ್ಯದ್ಭುತವಾದಂಥ ಸಾಂದ್ರತೆ, ಅತ್ಯದ್ಭುತವಾದಂತಹ ತಾಪಮಾನ ಇವೆಲ್ಲವೂ ಕೂಡ ನಮಗೆ ಊಹಿಸಲು ಸಾಧ್ಯವೇ ಇಲ್ಲದಷ್ಟು ಮಟ್ಟಿಗೆ ಇಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಪ್ಲಾಂಕ್ ತಾಪಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಇದನ್ನು ನಾವು ಪ್ಲಾಂಕ್ ಯುಗದಲ್ಲಿ ಈ ಒಂದು ಸಿಂಗುಲಾರಿಟಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಿಗ್ ಬ್ಯಾಂಗ್ ಥಿಯರಿಯ ಮೊದಲನೇ ಹಂತ ಆಗಿರುತ್ತೆ. ಓಕೆ, ಸೊ ನೀವಿಲ್ಲಿ ಮತ್ತೊಂದು ಪಿಕ್ಚರನ್ನು ಕೂಡ ನೋಡ್ಬೋದು. ಪ್ರತಿಯೊಂದು ಮಾಹಿತಿಗೂ ಕೂಡ ನಾನಿಲ್ಲಿ ಪಿಕ್ಚರನ್ನು ಕೊಟ್ಟಿರ್ತೇನೆ. ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಸೊ ಇದಾದ ನಂತರ ಹಂತ 2 ಅಂತ ಹೇಳಿ ಬರುತ್ತೆ, ಮಹಾಸ್ಫೋಟ ಮತ್ತು ವಿಸ್ತರಣೆ. ಸೊ ನಾವೇನು ಸಣ್ಣ ಬಿಂದು ಅಂತ ಹೇಳಿ ನೋಡಿದ್ವಿ ಅಥವಾ ಸಿಂಗುಲಾರಿಟಿ ಅಂತ ಹೇಳಿ ನೋಡಿದ್ವಿ, ಈ ಕೇಂದ್ರ ಬಿಂದು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ವಿಪರೀತ ವೇಗದಲ್ಲಿ ವಿಸ್ತರಣೆ ಆಗಲಿಕ್ಕೆ ಆರಂಭವಾಗುತ್ತೆ. ಅದು ಎಷ್ಟರ ಪ್ರಮಾಣದಲ್ಲಿ ಮಹಾಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವಿಲ್ಲಿ ನೋಡ್ತಿರ್ಬೋದು, ಸ್ಮಾಲ್ ಡೆನ್ಸ್ ಮ್ಯಾಟರ್ ಏನಿರುತ್ತೆ ಇದು ಇದಕ್ಕಿದ್ದ ಹಾಗೆ ಮಹಾಸ್ಫೋಟಗೊಳ್ಳುತ್ತೆ. ಈ ಮಹಾಸ್ಫೋಟಗೊಂಡ ಕೇವಲ 1 ಸೆಕೆಂಡ್ ಒಳಗಡೆ ನಮ್ಮ ವಿಶ್ವ ಅನ್ನುವಂಥದ್ದು ವಿಸ್ತರಣೆ ಆಗ್ತಾ ಹೋಗುತ್ತೆ. 3 ನಿಮಿಷದ ಒಳಗಡೆ ರಾಸಾಯನಿಕ ಪ್ರಕ್ರಿಯೆಗಳು ನಮ್ಮ ವಿಶ್ವದಲ್ಲಿ ಆರಂಭ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟು ಪ್ರಮಾಣದಲ್ಲಿ ಈ ಒಂದು ಮಹಾಸ್ಫೋಟ ಸಂಭವಿಸುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಹಂತ 2 ಆಗಿರುತ್ತೆ. ಸೊ ಇದಾದ ನಂತರ ಹಂತ 3 ಅಂತ ಹೇಳಿ ಬರುತ್ತೆ. ಇದನ್ನು ನಾವು ತಂಪಾಗುವಿಕೆ ಮತ್ತು ದ್ರವ್ಯದ ಉಗಮ ಅಂತ ಹೇಳಿ ಕರಿತೀವಿ. ಸೊ ಈಗ ಆಲ್ರೆಡಿ ನಾವು ನೋಡಿರುವ ರೀತಿಯಲ್ಲಿ ಹಂತ 1ರಲ್ಲಿ ಸಿಂಗುಲಾರಿಟಿ ಕೇಂದ್ರ ಬಿಂದುವನ್ನು ನೋಡಿದ್ವಿ. ಹಂತ 2ರಲ್ಲಿ ಈ ಸಿಂಗುಲಾರಿಟಿ ಬಿಂದು ಏನಾಗುತ್ತೆ, ಮಹಾಸ್ಫೋಟಗೊಳ್ಳುತ್ತೆ. ಮಹಾಸ್ಫೋಟಗೊಂಡ ನಂತರ ನಮ್ಮ ವಿಶ್ವ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಇವತ್ತು ನಮ್ಮ ಸ್ಪೇಸಲ್ಲಿ ಹಲವಾರು ಬಂಡೆಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಹಲವಾರು ಗ್ಯಾಲಕ್ಸಿಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ಮಹಾಸ್ಫೋಟಗೊಂಡ ನಂತರ ಇವೆಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಆದರೆ ಇವೆಲ್ಲವೂ ಕೂಡ ಏನಾಗಿರುತ್ತೆ, ಬೆಂಕಿಯ ಚೆಂಡಾಗಿರುತ್ತೆ. ಕೆಲವು ವರ್ಷಗಳ ಆದ ನಂತರದಲ್ಲಿ ಈ ಎಲ್ಲ ಬಂಡೆಗಳು, ಈ ಎಲ್ಲ ಕಲ್ಲುಗಳು ಅಥವಾ ವಿಶ್ವದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಮ್ಯಾಟರ್ಸ್ ಏನಿರುತ್ತೆ ಅವೆಲ್ಲವೂ ಕೂಡ ಏನಾಗುತ್ತೆ, ಕೂಲಿಂಗ್ ಆಗುತ್ತೆ, ಅಂದರೆ ತಣ್ಣಗಾಗುತ್ತೆ. ಈ ಸಂದರ್ಭದಲ್ಲಿ ಶಕ್ತಿಯು ದ್ರವ್ಯವಾಗಿ ಬದಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಇದೇ ಸಮಯದಲ್ಲಿ ವಿಶ್ವದಲ್ಲಿ ಮೊದಲಿಗೆ ಕ್ವಾರ್ಕ್ಸ್ಗಳಾಗಿರ್ಬೋದು, ಎಲೆಕ್ಟ್ರಾನ್, ನ್ಯೂಟ್ರಿನೋಗಳಂತಹ ಸಣ್ಣ ಸಣ್ಣ ಕಣಗಳೇನಾಗುತ್ತೆ, ಸೃಷ್ಟಿಯಾಗುತ್ತೆ. ಯಾವಾಗ ವಿಶ್ವ ಕೂಲಿಂಗ್ ಆದಂತಹ ಸಂದರ್ಭದಲ್ಲಿ. ಸೊ ಇದಾದ ನಂತರ ಬಹಳ ವರ್ಷಗಳ ನಂತರದಲ್ಲಿ ಇವೆಲ್ಲವೂ ಸೇರಿ ಏನಾಗುತ್ತೆ, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಉದ್ಭವವಾಗುತ್ತೆ, ಸೃಷ್ಟಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೀವು ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದಾಗಿರುತ್ತೆ. ಫಸ್ಟು ಕ್ವಾರ್ಕ್ಸ್ಗಳಿರುತ್ತೆ, ನಂತರ ಎಲೆಕ್ಟ್ರಾನ್ಸ್ಗಳು. ಸೊ ಇವೆಲ್ಲವೂ ಸೇರಿ ಏನಾಗುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಾಗಿ ಸೃಷ್ಟಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹಂತ 3 ಆಗಿರುತ್ತೆ. ಓಕೆ, ಸೊ ಇದಾದಂತಹ ಕೆಲವು ವರ್ಷಗಳ ನಂತರದಲ್ಲಿ ಯಾವಾಗ ಒಂದು ಬಾಹ್ಯಾಕಾಶದಲ್ಲಿ ಸುಮಾರು 1 ಬಿಲಿಯನ್ ಡಿಗ್ರಿಯಷ್ಟು ಸೆಲ್ಸಿಯಸ್ ತಾಪಮಾನ ಕಡಿಮೆ ಆಗುತ್ತೆ, ಆ ಸಂದರ್ಭದಲ್ಲಿ ನ್ಯೂಕ್ಲಿಯೋ ಸಿಂಥಸಿಸ್ ಅನ್ನುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ನ್ಯೂಕ್ಲಿಯೋ ಸಿಂಥಸಿಸ್ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದಂಥ ಪ್ರಕ್ರಿಯೆ ಆಗಿರುತ್ತೆ. ಸೊ ಇದರಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಒಂದಕ್ಕೊಂದು ಅಂಟಿಕೊಳ್ತವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ವಿಶ್ವದ ಮೊಟ್ಟ ಮೊದಲ ಧಾತುವಾಗಿರುವಂತಹ ಹೈಡ್ರೋಜನ್ ಮತ್ತು ಹೀಲಿಯಂ ಪರಮಾಣು ಕೇಂದ್ರಗಳು ಸೃಷ್ಟಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಪರಮಾಣು ಕೇಂದ್ರಗಳು ಅಂತ ಬಂದಾಗ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಪರಮಾಣು ಕೇಂದ್ರ ಆಗಬೇಕು
ನೋಡಬೇಕು ಅಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ನೋಡ್ತೀವಿ, ಹೊರಭಾಗದಲ್ಲಿ ಎಲೆಕ್ಟ್ರಾನ್ಗಳನ್ನು ನೋಡ್ತೀವಿ. ಈ ನ್ಯೂಕ್ಲಿಯೋ ಸಿಂಥಸಿಸ್ ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಕೇವಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಮಾತ್ರ ಪರಮಾಣು ಕೇಂದ್ರದಲ್ಲಿರುತ್ತೆ, ಎಲೆಕ್ಟ್ರಾನ್ಗಳು ಇರೋದಿಲ್ಲ. ಈ ಎಲೆಕ್ಟ್ರಾನ್ಗಳು ಯಾವಾಗ ಜಾಯಿನ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಹಂತ 5 ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಪಿಕ್ಚರಲ್ಲಿ ಕೂಡ ನೋಡ್ಬೋದು, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರಿ ಏನಾಗುತ್ತೆ, ಹೈಡ್ರೋಜನ್ ಪರಮಾಣು ಕೇಂದ್ರ ಮತ್ತು ಹೀಲಿಯಂ ಪರಮಾಣು ಕೇಂದ್ರವಾಗುತ್ತೆ. ಸೊ ಇದಕ್ಕೆ ಎಲೆಕ್ಟ್ರಾನ್ಗಳು ಅನ್ನುವಂಥದ್ದು ಹಂತ 5ರಲ್ಲಿ ಜಾಯಿನ್ ಆಗುತ್ತೆ. ಓಕೆ, ಸೊ ಈಗ ಹಂತ 5 ಅಂತ ಹೇಳಿ ಬಂದಾಗ ನಮ್ಮ ವಿಶ್ವ ಮರು ಸಂಯೋಜನೆಯಾಗುತ್ತೆ, ಆವಾಗ ಬೆಳಕಿನ ಉಗಮವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಅಂದರೆ ನಮ್ಮ ವಿಶ್ವ 3.8 ಲಕ್ಷ ವರ್ಷಗಳವರೆಗೆ ಒಂದು ಬಿಸಿ ಚೆಂಡಿನ ರೂಪದಲ್ಲಿರುತ್ತೆ. ಯಾವಾಗ ವಿಶ್ವದಲ್ಲಿ ಕೂಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ, ಆಗ ಬಹಳಷ್ಟು ದ್ರವ್ಯಗಳು ಆರಂಭವಾಗುತ್ತೆ, ಸೃಷ್ಟಿಯಾಗುತ್ತೆ. ಅದೇ ರೀತಿ ಯಾವಾಗ ವಿಶ್ವ 2700ರಿಂದ 3000ದಷ್ಟು ಕೆಲ್ವಿನ್ ತಾಪಮಾನ ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳು, ವೆರಿ ಇಂಪಾರ್ಟೆಂಟು, ಎಲೆಕ್ಟ್ರಾನ್ಗಳೇನಾಗುತ್ತೆ, ನ್ಯೂಕ್ಲಿಯಸ್ ಅಂದರೆ ಪರಮಾಣು ಕೇಂದ್ರವನ್ನು ಸೇರಿಕೊಂಡು ಒಂದು ಪೂರ್ಣ ಪ್ರಮಾಣದ ಪರಮಾಣು ಕೇಂದ್ರವಾಗಿ ಸೃಷ್ಟಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ನಮ್ಮ ವಿಶ್ವವು ಪಾರದರ್ಶಕವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಂದರೆ ಏನಾಗ್ತಾ ಇದೆ ಆಕಾಶದಲ್ಲಿ ಅಂತ ಹೇಳಿ ನಾವು ನೋಡಬಹುದಾದಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಇದೇ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅನ್ನುವಂತಹ ಒಂದು ಬೆಳಕು ಸೃಷ್ಟಿ ಆಗತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಬೆಳಕು ಏನಿದೆಯಲ್ಲ, ಇದು ಸಿಂಗುಲಾರಿಟಿ ಕೇಂದ್ರ ಬಿಂದು ಮಹಾಸ್ಫೋಟಗೊಂಡ ನಂತರದಲ್ಲಿ ಬಿಡುಗಡೆ ಆದಂತಹ ರೇಡಿಯೋ ತರಂಗ ಅಂತ ಹೇಳಿ ನಾವು ನೋಡ್ಬೋದು. ಆದರೆ ಅದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಯಾವಾಗ ವಿಶ್ವವು 2700ರಿಂದ 3000 ಕೆಲ್ವಿನಷ್ಟು ತಾಪಮಾನ ಕಡಿಮೆ ಆಗುತ್ತೋ, ಯಾವಾಗ ವಿಶ್ವವು ಟ್ರಾನ್ಸ್ಪರೆಂಟ್ ಆಗುತ್ತೋ ಆ ಸಮಯದಲ್ಲಿ ಈ ಒಂದು ಬೆಳಕು ಕಾಣಿಸಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಇದನ್ನು 1964ರಲ್ಲಿ ಪೆಂಜಿಯಾಸ್ ಮತ್ತು ವಿಲ್ಸನ್ ರವರು ಕಂಡಿಡ್ದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಏನಿದೆ, ಇದು ಕೂಡ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂಥದ್ದು ಸತ್ಯವಾದಂತಹ ಸಿದ್ಧಾಂತ ಅಂತ ಹೇಳಲಿಕ್ಕೆ ನಮಗೆ ಪುರಾವೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಓಕೆ, ಸೊ ನಂತರದಲ್ಲಿ ಹಂತ 6 ಅಂತ ಹೇಳಿ ಬರುತ್ತೆ. ಸೊ ಇದನ್ನು ನಾವು ಕತ್ತಲೆ ಯುಗ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಯಾವಾಗ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅನ್ನುವಂತಹ ಬೆಳಕು ಕಾಣಿಸ್ಕೊಳ್ಳುತ್ತಲ್ಲ, ಸೊ ಅದಾದ ನಂತರ 10ರಿಂದ 20 ಕೋಟಿ ವರ್ಷಗಳ ಕಾಲದಲ್ಲಿ ನಮ್ಮ ವಿಶ್ವದಲ್ಲಿ ಯಾವುದೇ ರೀತಿಯಾದಂತಹ ನಕ್ಷತ್ರಗಳು ಕಂಡುಬರೋದಿಲ್ಲ, ಬೆಳಕು ಕಂಡುಬರೋದಿಲ್ಲ, ಸಂಪೂರ್ಣವಾಗಿ ಕತ್ತಲೆ ಆವರಿಸಿರುತ್ತೆ ಅಂತ ಹೇಳಿ ನೋಡ್ಬೋದು. ಹಾಗಾಗಿ ಇದನ್ನು ನಾವು ಕತ್ತಲೆ ಯುಗ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ನಂತರದಲ್ಲಿ ಕತ್ತಲೆ ಯುಗ ನಡೆದ ನಂತರ ಮೊದಲ ಜನರೇಷನ್ ನಕ್ಷತ್ರಗಳು ಜನನ ಆಗುತ್ತೆ ಅಥವಾ ಸೃಷ್ಟಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೆಬುಲಾ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ನೆಬುಲಾ ಅಂತ ಹೇಳಿದ್ರೆ ಹೈಡ್ರೋಜನ್ ಆಗಿರ್ಬೋದು, ಹೀಲಿಯಂ ಆಗಿರ್ಬೋದು, ಅಥವಾ ಇನ್ನಿತರ ಧೂಳಿನ ಕಣಗಳಾಗಿರ್ಬೋದು. ಸೊ ಇವೆಲ್ಲವೂ ಸೇರಿ ನಿರ್ಮಾಣವಾಗುವಂತಹ ಮೋಡವನ್ನು ನಾವು ನೆಬುಲಾ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ನೆಬುಲಾ ಅಂತ ಹೇಳಿದ್ರೆ ಹೈಡ್ರೋಜನ್ ಆಗಿರ್ಬೋದು, ಹೀಲಿಯಂ ಆಗಿರ್ಬೋದು, ಅಥವಾ ಧೂಳಿನ ಕಣಗಳು ಆಗಿರ್ಬೋದು. ಸೊ ಅವೆಲ್ಲವೂ ಕೂಡ ಸೇರಿ ಆಗಿರುವಂತಹ ಮೋಡವನ್ನು ನಾವು ನೆಬುಲಾ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇನ್ನು ನೆಬುಲಾ ಅಂತ ಹೇಳಿ ಬಂದಾಗ ಈ ಒಂದು ಮೋಡದ ಒಳಗಡೆ ಇರುವಂತಹ ಅಂಶಗಳು ಯಾವುದು ಅಂತ ಬಂದಾಗ ಹೈಡ್ರೋಜನ್ ಬಂದು 74% ಅಷ್ಟಿರುತ್ತೆ. ಇದು ಬಹಳಷ್ಟು ಪ್ರಮುಖವಾದಂತಹ ಇಂಧನ ಈ ನಕ್ಷತ್ರಗಳ ರಚನೆಗೆ. ನಂತರ ಹೀಲಿಯಂ ಅಂತ ಹೇಳಿ ಬಂದಾಗ 24% ಅಷ್ಟು ನಾವು ನೆಬುಲಾದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಉಳಿದ 2% ನಾವು ಧೂಳಿನ ಕಣಗಳು ಮತ್ತು ಇತರ ಅನಿಲಗಳನ್ನು ನೋಡ್ಬೋದು. ಧೂಳಿನ ಕಣಗಳು ಅಂತ ಬಂದಾಗ ಸಿಲಿಕ್ಯಾಟ್ ಆಗಿರ್ಬೋದು, ಕಾರ್ಬನ್, ಕಬ್ಬಿಣ, ಮಂಜುಗಡ್ಡೆಯ ಸಣ್ಣ ಸಣ್ಣ ಕಣಗಳು ಕೂಡ ಸೇರ್ಕೊಂಡಿರುತ್ತೆ. ಜೊತೆಗೆ ಇತರ ಅನಿಲಗಳು ಅಂತ ಬಂದಾಗ ಆಮ್ಲಜನಕ ಆಗಿರ್ಬೋದು, ಸಾರಜನಕ ಆಗಿರ್ಬೋದು, ನಿಯಾನ್ ಆಗಿರ್ಬೋದು. ಸೊ ಈ ಎಲ್ಲ ಅನಿಲಗಳು ಏನಾಗಿರುತ್ತೆ, ಈ ನೆಬುಲಾ ಅನ್ನುವಂತಹ ಮೋಡದ ಒಳಗಡೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಅಂತ ಹೇಳಿ ಬಂದಾಗ ಮತ್ತೊಂದು ಪ್ರಮುಖವಾದಂಥ ಅಂಶವನ್ನು ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲರೂ ಕೂಡ ವಿಜ್ಞಾನವನ್ನು ಅಧ್ಯಯನವನ್ನು ಮಾಡುವಂತಹ ಟೈಮಲ್ಲಿ ಈ ಐಸೋಟೋಪ್ಗಳು ಅನ್ನುವಂತಹ ಒಂದು ವಿಚಾರವನ್ನು ನೀವೆಲ್ಲರೂ ಕೂಡ ಅಭ್ಯಾಸವನ್ನು ಮಾಡಿರ್ತೀರ. ಸೊ ಈ ಹೈಡ್ರೋಜನ್ ಅಂತ ಹೇಳಿ ಬಂದಾಗ ಐಸೋಟೋಪ್ಗಳು ಅನ್ನುವಂಥ ಮಾಹಿತಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಒಂದು ಪರಮಾಣು ಕೇಂದ್ರ ಅಂತ ಹೇಳಿ ತೆಗೆದುಕೊಂಡಾಗ ಒಂದು ಪರಮಾಣು ಕೇಂದ್ರ ಹೇಗಿರುತ್ತೆ, ಅದರ ರಚನೆ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ ಒಂದು ಕೇಂದ್ರವನ್ನು ತೆಗೆದುಕೊಳ್ತೀವಿ. ಸೊ ಇದರಲ್ಲಿ ಮಧ್ಯಭಾಗದಲ್ಲಿ ನಾವು ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ನೋಡ್ತೀವಿ. ಅದರ ಹೊರ ಭಾಗದಲ್ಲಿ ಎಲೆಕ್ಟ್ರಾನ್ಗಳು ಈ ಒಂದು ಕೇಂದ್ರವನ್ನು ಸುತ್ತುತ್ತಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಹಾಗೆ ಪ್ರೋಟಾನ್ ಅಂತ ಹೇಳಿ ಬಂದಾಗ ನಾವು ಪಾಸಿಟಿವ್ ಚಾರ್ಜನ್ನು ನೋಡ್ತೀವಿ. ಎಲೆಕ್ಟ್ರಾನ್ ಅಂತ ಬಂದಾಗ ಮೈನಸ್ ಅಂದರೆ ನೆಗೆಟಿವ್ ಚಾರ್ಜನ್ನು ನೋಡ್ತೀವಿ. ಇನ್ನು ನ್ಯೂಟ್ರಾನ್ ಅಂತ ಬಂದಾಗ ಯಾವುದೇ ರೀತಿಯಾದಂತಹ ಚಾರ್ಜನ್ನು ಒಳಗೊಂಡಿರೋದಿಲ್ಲ. ಇದು ಸಾಮಾನ್ಯವಾದಂತಹ ಒಂದು ಪರಮಾಣು ರಚನೆ ಆಗಿರುತ್ತೆ ಅಥವಾ ನ್ಯೂಕ್ಲಿಯಸ್ನ ರಚನೆ ಆಗಿರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಅಂತ ಹೇಳಿ ಬಂದಾಗ ನಾವು 3 ರೀತಿಯಾದಂತಹ ವಿಧಗಳನ್ನು ನೋಡ್ಬೋದು. ಸೊ ಇದು ಡಿಪೆಂಡ್ ಆಗಿರುವಂಥದ್ದು ಈ ಹೈಡ್ರೋಜನ್ನಲ್ಲಿ ಎಷ್ಟು ಪ್ರೋಟಾನ್ಗಳಿರುತ್ತೆ ಮತ್ತು ಎಷ್ಟು ನ್ಯೂಟ್ರಾನ್ಗಳು ಇರುತ್ತೆ. ಇದರ ಆಧಾರದ ಮೇಲೆ ನಾವು 3 ರೀತಿಯಾದಂತಹ ಹೈಡ್ರೋಜನ್ನ ವಿಧಗಳನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಸಾಮಾನ್ಯವಾದಂತಹ ಹೈಡ್ರೋಜನ್ ಅಂತ ಬಂದಾಗ ಅಥವಾ ಬ್ರಹ್ಮಾಂಡದಲ್ಲಿ 99.98% ಕಂಡುಬರುವಂತಹ ಸಾಮಾನ್ಯ ಹೈಡ್ರೋಜನಲ್ಲಿ ಕೇವಲ ನಾವು ಒಂದು ಪ್ರೋಟಾನನ್ನು ನೋಡ್ತೀವಿ, ಹಾಗೆ ಯಾವುದೇ ರೀತಿಯಾದಂತಹ ನ್ಯೂಟ್ರಾನನ್ನು ನೋಡೋದಿಲ್ಲ. ಹಾಗಾಗಿ ನಮ್ಮ ಬಾಹ್ಯಾಕಾಶದಲ್ಲಿ ಕಂಡುಬರುವಂತಹ ಹೈಡ್ರೋಜನಲ್ಲಿ ನಾವು ಒಂದು ಪ್ರೋಟಾನನ್ನು ನೋಡ್ತೀವಿ, ಯಾವುದೇ ರೀತಿಯಾದಂತಹ ನ್ಯೂಟ್ರಾನನ್ನು ನೋಡೋದಿಲ್ಲ. ಹಾಗಾಗಿ ಇದನ್ನು ನಾವು ಸಾಮಾನ್ಯ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ ಅಥವಾ 1H ಅಂತ ಹೇಳಿ ನಾವು ಸಂಕೇತವಾಗಿ ಬಳಕೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗಾಗಿ ಈ ಸಾಮಾನ್ಯ ಹೈಡ್ರೋಜನ್ ಅನ್ನು ನಾವು ಯಾವುದೇ ರೀತಿಯಾದಂತಹ ನ್ಯೂಟ್ರಾನ್ ಇಲ್ಲದಂತಹ ಸ್ಥಿರ ಪರಮಾಣು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇದಾದ ನಂತರ ಎರಡನೇ ವಿಧ ಅಂತ ಹೇಳಿ ಬಂದಾಗ ಡ್ಯೂಟೇರಿಯಮನ್ನು ನಾವು ನೋಡ್ತೀವಿ. ಇದರಲ್ಲಿ ಪ್ರೋಟಾನ್ನ ಸಂಖ್ಯೆ 1 ಇರುತ್ತೆ, ಹಾಗೆ ನ್ಯೂಟ್ರಾನ್ನ ಸಂಖ್ಯೆ ಕೂಡ 1 ಇರುತ್ತೆ. ಹಾಗಾಗಿ ಇದನ್ನು ನಾವು ಡ್ಯೂಟೇರಿಯಂ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಭಾರಿ ಹೈಡ್ರೋಜನ್, ಭಾರ ಜಲ, ಹೆವಿ ವಾಟರ್ ಅಂತ ಹೇಳಿ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಇದು ನಮಗೆ ಪ್ರೋಟೋಸ್ಟಾರಲ್ಲಿ ನಡೆಯುವಂತಹ 2 ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ 3ನೇ ವಿಧ ಅಂತ ಹೇಳಿ ಬಂದಾಗ ಯಾವಾಗ ನಾವು ಸ್ಪೇಸ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಲ್ಲ, ಆಗ ಈ ಒಂದು ಸಾಮಾನ್ಯ ಹೈಡ್ರೋಜನ್ ಅನ್ನುವಂಥದ್ದು ಅಥವಾ ಡ್ಯೂರೇಟಿಯಂ ಆಗಿರ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯ ಹೈಡ್ರೋಜನ್ ಅಂತ ಹೇಳಿ ಬಂದಾಗ ಪ್ರೋಟಾನ್ನ ಸಂಖ್ಯೆ 1 ಇರುತ್ತೆ, ನ್ಯೂಟ್ರಾನ್ನ ಸಂಖ್ಯೆ 0 ಇರುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಓಕೆ, ಸೊ ಇದಾದ ನಂತರ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನೆಬುಲಾ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಹೈಡ್ರೋಜನ್, ಹೀಲಿಯಂ, ಧೂಳಿನ ಕಣಗಳು ಮತ್ತು ಇತರ ಅನಿಲಗಳಿಂದ ಮಾಡಲ್ಪಟ್ಟಿದೆ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ನೆಬುಲಾ ಆಗಿರುತ್ತೆ. ಅಂದರೆ ಹೈಡ್ರೋಜನ್, ಹೀಲಿಯಂ ಮತ್ತು ಇತರ ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿರುವಂತಹ ಮೋಡವನ್ನು ನಾವು ನೆಬುಲಾ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ನೆಬುಲಾ ಬಹಳಷ್ಟು ಶಾಂತವಾಗಿರುತ್ತೆ ಮತ್ತು ಕಡಿಮೆ ಸಾಂದ್ರತೆಯನ್ನು ಒಳಗೊಂಡಿರುತ್ತೆ, ಸ್ಥಿರವಾಗಿರುತ್ತೆ, ಹಾಗೆ ಸಮತೋಲನವಾಗಿರುತ್ತೆ, ಅಂದರೆ ಪೀಸ್ಫುಲ್ ಆಗಿರುತ್ತೆ. ಆದರೆ ಈ ಮೋಡದ ಅಕ್ಕಪಕ್ಕ ಯಾವುದೋ ಒಂದು ಮೋಡ ಇರುತ್ತೆ, ಅದಕ್ಕೆ ಇನ್ಯಾವುದೋ ಒಂದು ಮೋಡ ಬಂದು ಡಿಕ್ಕಿ ಹೊಡೆದ್ರೆ ಅಲ್ಲಿ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟ ಈ ಮೋಡದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂದರೆ ಈ ಮೋಡದ ಒಳಗಡೆ ಕೇಂದ್ರ ಭಾಗದಲ್ಲಿ ಭೀಕರವಾದಂತಹ ಗುರುತ್ವಾಕರ್ಷಣೀಯ ಬಲ ಅನ್ನುವಂಥದ್ದು ಜಾಗೃತವಾಗುತ್ತೆ. ಈ ಗುರುತ್ವಾಕರ್ಷಣೀಯ ಬಲ ಏನು ಮಾಡುತ್ತೆ, ಈ ಮೋಡವನ್ನು ಕೇಂದ್ರ ಭಾಗದ ಕಡೆ ಕುಸಿಯುವಂತೆ ಸೆಳೆತವನ್ನು, ಕಂಟ್ರೋಲನ್ನು ತೆಗೆದುಕೊಳ್ಳುತ್ತೆ. ಇದರಿಂದಾಗಿ ಈ ಮೋಡ ಕೇಂದ್ರದ ಕಡೆ ಕುಸಿಯುತ್ತೆ. ಆಗ ಇಲ್ಲಿ ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನಮ್ಮ ಭೌತಶಾಸ್ತ್ರದ ನಿಯಮದ ಪ್ರಕಾರವಾಗಿ ಎಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಅಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕೇಂದ್ರ ಭಾಗದಲ್ಲಿ ಅತಿ ಹೆಚ್ಚು ಒತ್ತಡ ಮತ್ತು ಅತಿ ಹೆಚ್ಚು ತಾಪಮಾನ ಕಂಡುಬರುತ್ತೆ. ಅದು ನಮಗೆ ಈ ರೀತಿ ಕಾಣಿಸುತ್ತೆ.
ಆಯಿತಾ. ಅತಿ ಹೆಚ್ಚು ಒತ್ತಡ, ಅತಿ ಹೆಚ್ಚು ತಾಪಮಾನವನ್ನು ಒಳಗೊಂಡ ನಂತರದಲ್ಲಿ ಈ ಒಂದು ಮೋಡ ಈ ರೀತಿ ಕಾಣಿಸುತ್ತೆ. ಅಂದರೆ ಈ ಒಂದು ಕೇಂದ್ರ ಭಾಗ ಏನು ಮಾಡುತ್ತೆ, ಹೊರಗಿನ ಭಾಗದಿಂದ ಬೇರ್ಪಡುತ್ತೆ. ಸೊ ಇದನ್ನು ನಾವು ಪ್ರೋಟೋಸ್ಟಾರ್ ಅಂತ ಹೇಳಿ ಕರೆಯಲಾಗುತ್ತೆ. ಏನಂತ ಕರಿತೀವಿ, ಪ್ರೋಟೋಸ್ಟಾರ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಆದಿ ನಕ್ಷತ್ರ ಅಂತ ಹೇಳಿ ಕೂಡ ಕರಿತೀವಿ. ಅಂದರೆ ಇದು ಸಂಪೂರ್ಣವಾಗಿ ನಕ್ಷತ್ರ ಆಗಿರೋದಿಲ್ಲ, ನಕ್ಷತ್ರ ಆಗಲಿಕ್ಕೆ ಇದು ಪ್ರಾರಂಭದ ಹಂತವಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಆದಿ ನಕ್ಷತ್ರ ಅಥವಾ ಪ್ರೋಟೋಸ್ಟಾರ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ಈ ಪ್ರೋಟೋಸ್ಟಾರ್ ಅಂತ ಹೇಳಿ ಬಂದಾಗ ಬಹಳಷ್ಟು ಪ್ರಮುಖವಾದಂತಹ 2 ಮಾಹಿತಿಯನ್ನು ನಾವು ಗಮನಿಸಬೇಕು. ಈ ಒಂದು ಪ್ರೋಟೋಸ್ಟಾರ್ ಅಂದರೆ ಆದಿ ನಕ್ಷತ್ರ. ಈ ಒಂದು ಆದಿ ನಕ್ಷತ್ರ ಒಂದು ಸಂಪೂರ್ಣವಾದಂತಹ ನಕ್ಷತ್ರ ಆಗಬೇಕು ಅಂತ ಹೇಳಿದ್ರೆ, ಸಂಪೂರ್ಣ ನಕ್ಷತ್ರ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ 2 ರೀತಿಯಾದಂತಹ ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ. 2 ರೀತಿಯಾದಂತಹ ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಮೊದಲನೇ ರಾಸಾಯನಿಕ ಪ್ರಕ್ರಿಯೆ ಬಂದು ಡ್ಯೂಟೇರಿಯಂ ಫ್ಯೂಷನ್ ಅಂತ ಹೇಳಿ ನಡೆಯುತ್ತೆ. ನಂತರ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ ನಡೆಯುತ್ತೆ. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರ. ಅಂದರೆ ಪರಮಾಣು ನ್ಯೂಕ್ಲಿಯರ್ ಪರಮಾಣು ಸಮ್ಮಿಳನ ಅಂತ ಹೇಳಿ ನೀವೆಲ್ಲರೂ ಕೂಡ ಕೇಳಿರ್ತೀರ ವಿಜ್ಞಾನವನ್ನು ಅಭ್ಯಾಸ ಮಾಡೋ ಟೈಮಲ್ಲಿ. ಹಾಗಾಗಿ ಒಂದು ಡ್ಯೂಟೇರಿಯಂ ಫ್ಯೂಷನ್ ಆಗಬೇಕಾಗುತ್ತೆ, ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕಾಗುತ್ತೆ. ಯಾವ ನಕ್ಷತ್ರಗಳಲ್ಲಿ ಅಥವಾ ಯಾವ ಪ್ರೋಟೋಸ್ಟಾರ್ಗಳಲ್ಲಿ ಈ 2 ಫ್ಯೂಷನ್ಗಳು ನಡೆಯುತ್ತೆ ಅಥವಾ ಈ 2 ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ, ಇದಾದ ನಂತರ ನಿಜವಾದ ಸಂಪೂರ್ಣವಾದ ಒಂದು ನಕ್ಷತ್ರ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ, ಸೃಷ್ಟಿ ಆಗುತ್ತೆ. ಏನಾದ್ರೂ ಕೇವಲ ಡ್ಯೂಟೇರಿಯಂ ಫ್ಯೂಷನ್ ನಡೆದು ನ್ಯೂಕ್ಲಿಯರ್ ಫ್ಯೂಷನ್ ನಡೀನಿಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣ ನಕ್ಷತ್ರ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ನಕ್ಷತ್ರಗಳಲ್ಲಿ ನಾವು 2 ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಈ ಒಂದು ಪ್ರೋಟೋಸ್ಟಾರ್ನಲ್ಲಿ ಈ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ಹೇಳಿ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಒಂದು ಪ್ರೋಟೋಸ್ಟಾರ್ ಅಂದರೆ ಆದಿ ನಕ್ಷತ್ರ ಒಂದು ಸಂಪೂರ್ಣವಾದಂತಹ ನಕ್ಷತ್ರ ಆಗಬೇಕು ಅಂತ ಹೇಳಿದ್ರೆ 2 ರಾಸಾಯನಿಕ ಕ್ರಿಯೆಗಳು ನಡಿಬೇಕಾಗಿರುತ್ತೆ. ಸೊ ಅದನ್ನು ನಾವು ಡ್ಯೂಟೇರಿಯಂ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ನಂತರ ಹೈಡ್ರೋಜನ್ ಫ್ಯೂಷನ್ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ 2 ರಾಸಾಯನಿಕ ಪ್ರಕ್ರಿಯೆಗಳು ಪೂರ್ಣಗೊಂಡರೆ ಏನಾಗುತ್ತೆ, ಒಂದು ಸಂಪೂರ್ಣವಾದಂತಹ ಸ್ಥಿರವಾದಂತಹ ನಕ್ಷತ್ರ ಸೃಷ್ಟಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈಗ ಮೊದಲನೇ ಒಂದು ಫ್ಯೂಷನ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಡ್ಯೂಟೇರಿಯಂ ಫ್ಯೂಷನ್ ಅಂತ ಹೇಳಿದ್ರೆ ಬಹಳಷ್ಟು ಪ್ರಮುಖವಾಗಿ ನಮಗೆ ಡ್ಯೂಟೇರಿಯಂ ಫ್ಯೂಷನಲ್ಲಿ ಡ್ಯೂಟೇರಿಯಂ ಅನಿಲ ಬೇಕಾಗಿರುತ್ತೆ. ಡ್ಯೂಟೇರಿಯಂ ಅನಿಲ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಪ್ರೋಟಾನ್ ಇರುತ್ತೆ ಮತ್ತು ಒಂದು ನ್ಯೂಟ್ರಾನ್ ಇರುತ್ತೆ. ಸೊ ಈಗ ಒಂದು ನೆಬುಲಾ ಅಂತ ಹೇಳಿ ತೆಗೆದುಕೊಂಡಾಗ ನೆಬುಲಾದಲ್ಲಿ ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ, ಒಂದು ನೆಬುಲಾದಲ್ಲಿ ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಪ್ರೋಟೋಸ್ಟಾರ್ಗೆ ಹಾಗೆ ಬಂದಿರುತ್ತೆ ಅಲ್ವಾ. ಏಕೆಂದರೆ ನೆಬುಲಾದಿಂದ ಪ್ರೋಟೋಸ್ಟಾರ್ ಕ್ರಿಯೇಟ್ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಹೈಡ್ರೋಜನ್ ಪ್ರೋಟೋಸ್ಟಾರ್ಗೂ ಕೂಡ ಬಂದಿರುತ್ತೆ. ಈ ಪ್ರೋಟೋಸ್ಟಾರ್ನಲ್ಲಿ ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಹೈಡ್ರೋಜನಲ್ಲಿ ನಾವು 3 ರೀತಿಯಾದಂಥ ಹೈಡ್ರೋಜನನ್ನು ಈಗ ಆಲ್ರೆಡಿ ಅಭ್ಯಾಸ ಮಾಡಿದ್ದೇವೆ. ಸಾಮಾನ್ಯ ಹೈಡ್ರೋಜನ್ ಅಂತ ಹೇಳಿದ್ರೆ ಬಾಹ್ಯಾಕಾಶದಲ್ಲಿ 99.98% ಅಷ್ಟು ಒಂದು ಪ್ರೋಟಾನ್ ಸಂಖ್ಯೆಯನ್ನು ಒಳಗೊಂಡಿರುತ್ತೆ, ಯಾವುದೇ ರೀತಿಯಾದಂತಹ ನ್ಯೂಟ್ರಾನನ್ನು ಒಳಗೊಂಡಿರೋದಿಲ್ಲ. ಇದನ್ನು ನಾವು ಸಾಮಾನ್ಯವಾದಂಥ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಸೊ ಈ ಹೈಡ್ರೋಜನ್ ಯಾವುದಕ್ಕೆ ಬೇಕು ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತಲ್ಲ, ಅಲ್ಲಿಗೆ ಈ ಒಂದು ಸಾಮಾನ್ಯವಾದ ಹೈಡ್ರೋಜನ್ ಬೇಕಾಗಿರುತ್ತೆ. ಅದನ್ನು ನಾವು ಮುಂದೆ ಅಭ್ಯಾಸ ಮಾಡ್ತೀವಿ. ಸೊ ಈಗ ಡ್ಯೂಟೇರಿಯಂ ಅಂತ ಹೇಳಿದ್ರೆ ಒಂದು ಪ್ರೋಟಾನ್ ಇರುತ್ತೆ, ಹಾಗೆ ಒಂದು ನ್ಯೂಟ್ರಾನ್ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಡ್ಯೂಟೇರಿಯಂ ಅಂತ ಕರಿತೀವಿ. ಸೊ ಇದು ಯಾವುದಕ್ಕೆ ಬೇಕು, ಡ್ಯೂಟೇರಿಯಂ ಫ್ಯೂಷನ್ಗೆ ಇದು ಬೇಕಾಗಿರುತ್ತೆ. ನಂತರ ಟ್ರಿಟೇರಿಯಂ ಅಂತ ಹೇಳಿ ಬರುತ್ತೆ, ಅದರಲ್ಲೂ ಕೂಡ ಒಂದು ಪ್ರೋಟಾನ್ ಅನ್ನು ನೋಡ್ತೀವಿ, 2 ನ್ಯೂಟ್ರಾನ್ ಅನ್ನು ನೋಡ್ತೀವಿ. ಸೊ ಇದನ್ನು ನಾವು ಟ್ರಿಟೇರಿಯಂ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈಗ ಸಾಮಾನ್ಯ ಹೈಡ್ರೋಜನ್ ಅನ್ನುವಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್ಗೆ ಬೇಕಾಗುತ್ತೆ, ಡ್ಯೂಟೇರಿಯಂ ಅನ್ನುವಂಥದ್ದು ಡ್ಯೂಟೇರಿಯಂ ಫ್ಯೂಷನ್ಗೆ ಬೇಕಾಗಿರುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಡ್ಯೂಟೇರಿಯಂ ಫ್ಯೂಷನ್ ಆಗಿರುತ್ತೆ. ಸೊ ಡ್ಯೂಟೇರಿಯಂ ಫ್ಯೂಷನ್ ಅನ್ನುವಂಥದ್ದು ಪ್ರೋಟೋಸ್ಟಾರ್ನಲ್ಲಿ ನಡಿಬೇಕು ಅಂತ ಹೇಳಿದ್ರೆ 1 ಮಿಲಿಯನ್ ಕೆಲ್ವಿನಷ್ಟು ತಾಪಮಾನ ಇರಬೇಕಾಗತ್ತೆ.
ಇಷ್ಟು ತಾಪಮಾನ ಇದ್ದರೆ ಮಾತ್ರ ಈ ಒಂದು ಡ್ಯೂಟೇರಿಯಂ ಫ್ಯೂಷನ್ ಅನ್ನುವಂಥದ್ದು ನಡೆಯೋದು. ಈ ಒಂದು ಫ್ಯೂಷನ್ ನಡೆದ್ರೆ ಮಾತ್ರ ಈ ನಮ್ಮ ಆದಿ ನಕ್ಷತ್ರ ಸಂಪೂರ್ಣವಾದಂತಹ ನಕ್ಷತ್ರ ಆಗಲಿಕ್ಕೆ ಚಾನ್ಸಸ್ ಸಿಗುತ್ತೆ, ಇಲ್ಲದೆ ಹೋದರೆ ಚಾನ್ಸಸ್ ಸಿಗೋದಿಲ್ಲ. ಹಾಗಾಗಿ ಯಾವಾಗ ಪ್ರೋಟೋಸ್ಟಾರ್ನಲ್ಲಿ 1 ಮಿಲಿಯನ್ ಕೆಲ್ವಿನ್ ಅಷ್ಟು ತಾಪಮಾನ ಇರುತ್ತೋ ಆ ಸಂದರ್ಭದಲ್ಲಿ ಈ ಒಂದು ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಪ್ರೋಟಾನನ್ನು ಒಳಗೊಂಡಿರುವಂತಹ ಹಾಗೆ ಒಂದು ನ್ಯೂಟ್ರಾನನ್ನು ಒಳಗೊಂಡಿರುವಂತಹ ಡ್ಯೂಟೇರಿಯಮ್ಮು ಒಂದು ಪ್ರೋಟಾನನ್ನು ಒಳಗೊಂಡಿರುವಂತಹ ಸಾಮಾನ್ಯ ಹೈಡ್ರೋಜನ್ನ ಜೊತೆಗೆ ಇದೇನು ಮಾಡುತ್ತೆ, ಡಿಕ್ಕಿ ಹೊಡೆಯುತ್ತೆ. ಸೊ ಡ್ಯೂಟೇರಿಯಮ್ಮು ಹೈಡ್ರೋಜನ್ನ ಜೊತೆಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಏನು ಬಿಡುಗಡೆ ಆಗುತ್ತೆ, ಆಗ ಹೀಲಿಯಂ ಬಿಡುಗಡೆ ಆಗುತ್ತೆ, ಜೊತೆಗೆ ಎನರ್ಜಿ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಈ ಹೀಲಿಯಂ ಇದೆಯಲ್ಲ, ಇದು ಭಾಳಷ್ಟು ಇಂಪಾರ್ಟೆಂಟು. ಈ ಹೀಲಿಯಂ ಅನ್ನುವಂಥದ್ದು ಡ್ಯೂಟೋರಿಯಂ ಫ್ಯೂಷನಲ್ಲಿ ಬಿಡುಗಡೆ ಆಗುತ್ತೆ, ಜೊತೆಗೆ ಎನರ್ಜಿ ಬಿಡುಗಡೆ ಆಗುತ್ತೆ. ಈ ಎನರ್ಜಿಯಲ್ಲಿ ನಾವು ಪ್ರಮುಖವಾಗಿ ಗಾಮಾ ಕಿರಣಗಳನ್ನು ನೋಡ್ಬೋದು. ಗಾಮಾ ಕಿರಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಗಾಮಾ ಕಿರಣಗಳು ಡ್ಯೂಟೇರಿಯಂ ಫ್ಯೂಷನಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಸೊ ಇದು ರಾಸಾಯನಿಕ ಪ್ರಕ್ರಿಯೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಭಾಳಷ್ಟು ಪ್ರಮುಖವಾದಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಯಾಕೆ ಈ ಒಂದು ಪ್ರೋಟೋಸ್ಟಾರ್ಗೆ ಈ ಒಂದು ಎನರ್ಜಿ ಅನ್ನುವಂಥದ್ದು ಬೇಕು, ಯಾಕೆ ಈ ಒಂದು ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನೆಬುಲದಿಂದ ಈ ಒಂದು ಪ್ರೋಟೋಸ್ಟಾರ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಸೊ ನೆಬುಲದಲ್ಲಿ ಕೇಂದ್ರ ಭಾಗದಲ್ಲಿ ಏನಾಗುತ್ತೆ, ಗುರುತ್ವಾಕರ್ಷಣೆಯ ಬಲದಿಂದ ಈ ನೆಬುಲ ಮಧ್ಯಭಾಗಕ್ಕೆ ಕುಸಿಯುತ್ತೆ. ಇದರಿಂದಾಗಿ ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಒತ್ತಡದಿಂದ ಈ ಪ್ರೋಟೋಸ್ಟಾರ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಈ ಪ್ರೋಟೋಸ್ಟಾರ್ನಲ್ಲೂ ಕೂಡ ಮಧ್ಯಭಾಗದಲ್ಲಿ ನಾವು ಗುರುತ್ವಾಕರ್ಷಣೆಯ ಬಲವನ್ನು ನೋಡ್ಬೋದಾಗಿರುತ್ತೆ. ಈ ಗುರುತ್ವಾಕರ್ಷಣೆಯ ಬಲ ಏನು ಮಾಡುತ್ತೆ, ಈ ಒಂದು ಪ್ರೋಟೋಸ್ಟಾರನ್ನು ಮತ್ತೆ ಮಧ್ಯಭಾಗದ ಕಡೆ ಕುಸಿಯುವ ರೀತಿಯಲ್ಲಿ ಸೆಳೆತವನ್ನು ಮಾಡ್ತಾ ಇರುತ್ತೆ. ಇದರಿಂದ ಈ ಒಂದು ಪ್ರೋಟೋಸ್ಟಾರು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡ್ಯೂಟೇರಿಯಂ ಅನ್ನುವಂತಹ ಫ್ಯೂಷನ್ ನಡೆಯುತ್ತೆ. ಈ ಫ್ಯೂಷನಿಂದ ಹೊರಭಾಗಕ್ಕೆ ಈ ಒಂದು ಪ್ರೋಟೋಸ್ಟಾರ್ ಏನು ಮಾಡುತ್ತೆ, ಶಕ್ತಿಯನ್ನು, ಶಾಖವನ್ನು, ಗಾಮಾ ಕಿರಣಗಳನ್ನು ಬಿಡುಗಡೆ ಮಾಡುತ್ತೆ. ಈ ಹೊರಗಿನ ಭಾಗದ ಶಕ್ತಿ ಇರುತ್ತಲ್ಲ, ಇದು ಈ ಪ್ರೋಟೋಸ್ಟಾರನ್ನು ಹೊರಗಿನ ಭಾಗಕ್ಕೆ ಸೆಳೆತವನ್ನು ಮಾಡುತ್ತೆ. ಗುರುತ್ವಾಕರ್ಷಣೆಯ ಬಲ ಒಳಗಿನ ಭಾಗಕ್ಕೆ ಸೆಳೆತವನ್ನು ಮಾಡುತ್ತೆ. ಹಾಗಾಗಿ ಈ ಪ್ರೋಟೋಸ್ಟಾರು ಹೊರಕ್ಕೂ ಹೋಗದೆ ಒಳಕ್ಕೂ ಬರದೆ ಸ್ಥಿರವಾಗಿ ಸಮತೋಲನವಾಗಿ ತನ್ನ ಜೀವವನ್ನು ಉಳಿಸ್ಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಪ್ರೋಟೋಸ್ಟಾರ್ನಲ್ಲಿ ಮುಂದೆ ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಆದ ನಂತರದಲ್ಲಿ ಅದು ಸಂಪೂರ್ಣವಾದಂತಹ ಸ್ಟಾರ್ ಆಗುತ್ತೆ. ಹಾಗಾಗಿ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಸೊ ಗುರುತ್ವಾಕರ್ಷಣೆಯ ಬಲ ಏನಿರುತ್ತೆ ಅದಕ್ಕೂ ಕೂಡ ಇದು ಸಿಗಬಾರ್ದು, ಹಾಗೆ ಹೊರಗಿನ ಭಾಗದಲ್ಲಿರುವಂಥ ಅಗಾಧವಾದ ಶಕ್ತಿಗೂ ಕೂಡ ಇದು ಸಿಗಬಾರ್ದು. ಸೊ ಎರಡರ ನಡುವೆ ಸಮತೋಲನವಾಗಿ ಅದು ತನ್ನ ಜೀವವನ್ನು ಕಾಪಾಡಿಕೊಂಡ್ರೆ ಅದು ಮುಂದೆ ಸ್ಟಾರ್ ಆಗಿ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕ್ರಿಯೆಯಿಂದ ಗಾಮಾ ಕಿರಣಗಳು ಬಿಡುಗಡೆ ಆಗುತ್ತೆ. ಅದೇ ರೀತಿ ಈಗ ಏನು ಎನರ್ಜಿ ಬಿಡುಗಡೆ ಆಗುತ್ತೆ ಅಥವಾ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ, ಯಾಕೆ ಇದು ಈ ಒಂದು ಪ್ರೋಟೋಸ್ಟಾರ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಒಂದು ಫ್ಯೂಷನಿಂದ ಹೊರಬರುವಂತಹ ಶಾಖವು ಹೊರಮುಖವಾಗಿ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಪ್ರೋಟೋಸ್ಟಾರ್ನ ಮಧ್ಯಭಾಗದಲ್ಲಿರುವಂತಹ ಗುರುತ್ವಾಕರ್ಷಣೆಯ ಬಲದಿಂದ ನಕ್ಷತ್ರವು ಸಂಪೂರ್ಣವಾಗಿ ಕುಸಿದು ಹೋಗದ ರೀತಿಯಲ್ಲಿ ಈ ಒಂದು ಶಕ್ತಿ ಸಮತೋಲನವಾಗಿ ಆ ಒಂದು ಪ್ರೋಟೋಸ್ಟಾರನ್ನು ಕಾಪಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂತರದಲ್ಲಿ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನ್ಯೂಕ್ಲಿಯರ್ ಫ್ಯೂಷನ್ನ ಬಗ್ಗೆ. ಸೊ ಇದನ್ನು ನಾವು ಪರಮಾಣು ಸಮ್ಮಿಳನ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆನಾ? ಸೊ ಈ ಒಂದು ಪರಮಾಣು ಸಮ್ಮಿಳನ ನಡಿಬೇಕು ಅಂತ ಹೇಳಿದ್ರೆ ಪ್ರೋಟೋಸ್ಟಾರ್ನಲ್ಲಿ ಬಹಳಷ್ಟು ಪ್ರಮುಖವಾಗಿ 10 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಏನಿರಬೇಕಾಗತ್ತೆ, ತಾಪಮಾನ ಇರಬೇಕಾಗತ್ತೆ. ಇಷ್ಟು ತಾಪಮಾನದವರೆಗೆ ಆ ಒಂದು ಪ್ರೋಟೋಸ್ಟಾರ್ ಬಂತು ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥದ್ದು ನಡೆಯುತ್ತೆ. ಸೊ ನಾವಾಗಲೇ ಅಧ್ಯಯನವನ್ನು ಮಾಡಿದ ರೀತಿಯಲ್ಲಿ ಡ್ಯೂಟೇರಿಯಂ ಫ್ಯೂಷನ್ ನಡಿಬೇಕು ಅಂದರೆ ಕೇವಲ 1
ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಏನು ಬೇಕಾಗುತ್ತೆ, ತಾಪಮಾನ ನಡಿಬೇಕಾಗಿರುತ್ತೆ. ಈ 1 ಡಿಗ್ರಿ ಮಿಲಿಯನ್ ಸೆಲ್ಸಿಯಸ್ನಿಂದ 10 ಮಿಲಿಯನ್ ಸೆಲ್ಸಿಯಸ್ ಡಿಗ್ರಿಯವರೆಗೆ ಆ ಒಂದು ಪ್ರೋಟೋಸ್ಟಾರು ಬದುಕಿದ್ರೆ ಆ ಒಂದು ಪ್ರೋಟೋಸ್ಟಾರ್ನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥದ್ದು ನಡೆಯುತ್ತೆ. ಅದಾದ ನಂತರ ಅದು ಸಂಪೂರ್ಣವಾದ ನಕ್ಷತ್ರ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಈಗ ನ್ಯೂಕ್ಲಿಯರ್ ಫ್ಯೂಷನ್ ಹೇಗಾಗುತ್ತೆ ಅಂತ ಹೇಳಿ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ ಬಂದಾಗ ಸೊ ಇದನ್ನು ನಾವು ನಕ್ಷತ್ರಗಳಲ್ಲಿ ನಡೆಯುವಂತಹ ಒಂದು ರಾಸಾಯನಿಕ ಪ್ರಕ್ರಿಯೆ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು ನಾವು ಪರಮಾಣು ಸಮ್ಮಿಳನ ಅಂತಲೂ ಕೂಡ ಕರಿಬಹುದು. ಸೊ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯ ಹೈಡ್ರೋಜನ್ ಬೇಕಾಗುತ್ತೆ. ಸಾಮಾನ್ಯ ಹೈಡ್ರೋಜನ್. ಸೊ ಸಾಮಾನ್ಯ ಹೈಡ್ರೋಜನ್ನಲ್ಲಿ ಪ್ರಮುಖವಾಗಿ 1 ಪ್ರೋಟಾನ್ ಇರುತ್ತೆ, ಹಾಗೆ 0 ನ್ಯೂಟ್ರಾನ್ ಇರುತ್ತೆ. ಆಯಿತಾ? ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ಮಾಹಿತಿ. ಓಕೆ, ಸೊ ಈಗ ಯಾವಾಗ ಒಂದು ಪ್ರೋಟೋಸ್ಟಾರಲ್ಲಿ 10 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಆಗುತ್ತೆ, ಆಗ ಈ ಒಂದು ಪರಮಾಣು ಸಮ್ಮಿಳನ ಅನ್ನುವಂಥದ್ದು ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಇಲ್ಲಿ ಸಾಮಾನ್ಯ ಹೈಡ್ರೋಜನ್ ಅಂತ ಬಂದಾಗ ಇದರ ಒಂದು ಪರಮಾಣು ಕೇಂದ್ರವನ್ನು ನೋಡಿದಾಗ ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಧ್ಯಭಾಗದಲ್ಲಿ ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಹೊರಭಾಗದಲ್ಲಿ ಎಲೆಕ್ಟ್ರಾನ್ಗಳು ಇರುತ್ತೆ. ಸೊ ಯಾವಾಗ ಈ ಒಂದು ಪ್ರೋಟೋಸ್ಟಾರ್ನಲ್ಲಿ 10 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಆಗುತ್ತೋ ಆ ಸಂದರ್ಭದಲ್ಲಿ ಸಾಮಾನ್ಯ ಹೈಡ್ರೋಜನ್ ಪರಮಾಣು ಕೇಂದ್ರದಲ್ಲಿರುವಂತಹ ಈ ಎಲೆಕ್ಟ್ರಾನ್ಗಳು ಈ ಪರಮಾಣು ಕೇಂದ್ರವನ್ನು ಬಿಟ್ಟು ಹೊರ ಹೋಗುತ್ತೆ, ಅಂದರೆ ಸ್ವತಂತ್ರವಾಗುತ್ತೆ, ಹೋಗ್ಬಿಡುತ್ತೆ. ಈ ಪರಮಾಣು ಕೇಂದ್ರವನ್ನು ಬಿಟ್ಟು ಹೊರ ಹೋಗುತ್ತೆ. ಸೊ ಉಳ್ಕೊಳ್ಳೋದು ಯಾವುದು? ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಹಾಗಾಗಿ ಪರಮಾಣು ಸಮ್ಮಿಳನದಲ್ಲಿ ಸಾಮಾನ್ಯ ಹೈಡ್ರೋಜನಲ್ಲಿ ಭಾಗವಹಿಸುವಂಥದ್ದು ಕೇವಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಆಗಿರುತ್ತೆ. ಇನ್ನೂ ಇದರಲ್ಲಿ ಸೊ ಇಲ್ಲಿ ನೋಡಿ, ನ್ಯೂಟ್ರಾನ್ ಅಂತ ಬಂದಾಗ ಕೇವಲ 0 ಇದೆ. ಹಾಗಾಗಿ ಸೊ ಈ ನ್ಯೂಟ್ರಾನ್ ಕೂಡ ಭಾಗವಹಿಸೋದಿಲ್ಲ. ಹಾಗಾದರೆ ಪರಮಾಣು ಸಮ್ಮಿಳನದಲ್ಲಿ ಸಾಮಾನ್ಯ ಹೈಡ್ರೋಜನಲ್ಲಿ ಕೇವಲ ಈ ಪ್ರೋಟಾನ್, 1 ಪ್ರೋಟಾನ್ ಅಥವಾ ಪಾಸಿಟಿವ್ ಚಾರ್ಜನ್ನು ಒಳಗೊಂಡಿರುವಂತಹ ಈ ಪ್ರೋಟಾನ್ ಮಾತ್ರ ಭಾಗವಹಿಸುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಕ್ಷತ್ರಗಳಲ್ಲಿ ನಡೆಯುವಂತಹ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ನ ಬಗ್ಗೆ. ಇದು 3 ಹಂತಗಳಲ್ಲಿ ನಡೆಯುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ 1 ಪ್ರೋಟಾನ್ ಸಂಖ್ಯೆಯನ್ನು ಒಳಗೊಂಡಿರುವಂತಹ ಸಾಮಾನ್ಯ ಹೈಡ್ರೋಜನ್ ಹಾಗೆ ಮತ್ತೊಂದು ಪ್ರೋಟಾನ್ ಸಂಖ್ಯೆಯನ್ನು ಒಳಗೊಂಡಿರುವಂತಹ ಸಾಮಾನ್ಯ ಹೈಡ್ರೋಜನ್ ಎರಡೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಸೊ ಇದರಿಂದಾಗಿ ಡ್ಯೂಟೇರಿಯಂ ಅನ್ನುವಂಥದ್ದು ಹಾಗೆ ಎನರ್ಜಿ ಹೊರಬರುತ್ತೆ. ಸೊ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನಂತರ ಡ್ಯೂಟೇರಿಯಂ ಮತ್ತು 1 ಪ್ರೋಟಾನ್ ಸಂಖ್ಯೆಯನ್ನು ಒಳಗೊಂಡಿರುವಂತಹ ಸಾಮಾನ್ಯ ಹೈಡ್ರೋಜನ್ ಮತ್ತೆ ಡಿಕ್ಕಿ ಹೊಡೆಯುತ್ತೆ. ಈ ಸಂದರ್ಭದಲ್ಲಿ ಹೀಲಿಯಂ ಹೊರಬರುತ್ತೆ, ಜೊತೆಗೆ ಗಾಮಾ ಕಿರಣಗಳು ಹೊರಬರುತ್ತೆ. ಸೊ ಇದು 2ನೇ ಹಂತ ಆಗಿರುತ್ತೆ. 3ನೇ ಹಂತ ಅಂತ ಹೇಳಿ ಬಂದಾಗ ಈ ಒಂದು ಹೀಲಿಯಂ ಹಾಗೆ ಮತ್ತೊಂದು ಹೀಲಿಯಂ ಎರಡೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಇದಾದ ನಂತರ ಹೀಲಿಯಂ 4 ಮತ್ತು 2 ಪ್ರೋಟಾನ್ಗಳು ಹೊರಬರುತ್ತೆ. ಸೊ ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಅಗೈನ್ ಏನಾಗುತ್ತೆ, ಈ ಒಂದು ಪ್ರೋಟಾನ್ಗಳು ಮತ್ತೊಂದು ಪ್ರೋಟಾನ್ನ ಜೊತೆ ಸೇರಿ ಅಗೈನ್ ಡಿಕ್ಕಿ ಹೊಡೆಯುತ್ತೆ. ಸೊ ಇದೇನಾಗುತ್ತೆ, ಡಿಕ್ಕಿ ಹೊಡೆದ ನಂತರದಲ್ಲಿ ಅಗೈನ್ ಮತ್ತೊಂದು ಡ್ಯೂಟೇರಿಯಂ ಹಾಗೆ ಎನರ್ಜಿ ಹೊರಬರುತ್ತೆ. ಮತ್ತೆ ಆ ಒಂದು ಡ್ಯೂಟೇರಿಯಂ ಏನು ಮಾಡುತ್ತೆ, ಅಗೈನ್ ಮತ್ತೊಂದು ಸಾಮಾನ್ಯ ಹೈಡ್ರೋಜನ್ ಜೊತೆಗೆ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿ ಹೀಲಿಯಂ ಸೃಷ್ಟಿಯಾಗುತ್ತೆ. ಮತ್ತೆ ಈ ಹೀಲಿಯಂನ ಜೊತೆ ಮತ್ತೊಂದು ಹೀಲಿಯಂ ಡಿಕ್ಕಿ ಹೊಡೆಯುತ್ತೆ. ಅಗೈನ್ ಹೀಲಿಯಂ 4 ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಅಗೈನ್ 2 ಪ್ರೋಟಾನ್ಗಳು ಬಿಡುಗಡೆ ಆಗುತ್ತೆ. ಸೊ ಈ ರೀತಿಯಾಗಿ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥದ್ದು ಒಂದು ಸೈಕಲ್ ರೀತಿಯಲ್ಲಿ
ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಈ ಸೈಕಲ್ ರೀತಿಯಲ್ಲಿ ನಡೆಯುವಂತಹ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಏನಿದೆ ಇದು ಪ್ರಸ್ತುತವಾಗಿ ನಕ್ಷತ್ರಗಳಲ್ಲಿ, ಅದರಲ್ಲೂ ನಕ್ಷತ್ರ ಅನ್ನಿಸ್ಕೊಂಡಿರುವಂತಹ ನಮ್ಮ ಸೂರ್ಯನಲ್ಲೂ ಕೂಡ ನಡೀತಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಸೈಕಲ್ ರೀತಿಯಲ್ಲಿ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥದ್ದು ನಡೀತಿರುತ್ತೆ. ಸೊ ಇಲ್ಲಿ ನೋಡ್ತಿರುವಂಥದ್ದು ನಕ್ಷತ್ರ. ಈ ನಕ್ಷತ್ರದ ಮಧ್ಯಭಾಗದಲ್ಲಿ ಭೀಕರವಾದಂತಹ ಗುರುತ್ವಾಕರ್ಷಣೆಯ ಬಲ ಇರುತ್ತೆ. ಇದರ ನಡುವೆಯೂ ಕೂಡ ಈ ಒಂದು ಪ್ರೋಟೋಸ್ಟಾರ್ ಏನು ಮಾಡುತ್ತೆ, 10 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಆದಾಗ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂತಹ ರಾಸಾಯನಿಕ ಪ್ರಕ್ರಿಯೆ ಆರಂಭವಾಗುತ್ತೆ. ಇದರಿಂದಾಗಿ ಈ ಒಂದು ಪ್ರೋಟೋಸ್ಟಾರ್ ಏನು ಮಾಡುತ್ತೆ, ಹೊರಭಾಗಕ್ಕೆ ಅಗಾಧವಾದಂಥ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ಪ್ರೋಟೋಸ್ಟಾರನ್ನು ಹೊರಭಾಗದಿಂದ ಈ ಒಂದು ಶಕ್ತಿಯು ಹೊರಭಾಗಕ್ಕೆ ಹಿಡಿಯುತ್ತೆ. ಅದೇ ರೀತಿ ಪ್ರೋಟೋಸ್ಟಾರ್ನ ಮಧ್ಯದಲ್ಲಿರುವಂಥ ಗುರುತ್ವಾಕರ್ಷಣೆಯ ಬಲ ಈ ಒಂದು ಸ್ಟಾರನ್ನು ಒಳಭಾಗಕ್ಕೆ ಸೆಳೆತವನ್ನು ಮಾಡುತ್ತೆ. ಸೊ ಇವೆರಡರಿಂದ ಈ ಒಂದು ಪ್ರೋಟೋಸ್ಟಾರು ಸಮತೋಲನವನ್ನು, ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ. ಯಾವ ನಕ್ಷತ್ರಗಳು ಸ್ಥಿರತೆಯನ್ನು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೋ ಅಂತಹ ನಕ್ಷತ್ರವನ್ನು ನಾವು ಪೂರ್ಣ ಪ್ರಮಾಣದ ನಕ್ಷತ್ರ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ನಂತರದಲ್ಲಿ ಈ ಎಲ್ಲ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರ್ಬೋದು, ರಾಸಾಯನಿಕ ಪ್ರಕ್ರಿಯೆ ಆಗಿರ್ಬೋದು, ಇದೆಲ್ಲದಕ್ಕೂ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಸೂರ್ಯ ಕೂಡ ಒಂದು ನಕ್ಷತ್ರ. ಸೂರ್ಯ ಕೂಡ ಈ ಡ್ಯೂಟೇರಿಯಂ ಫ್ಯೂಷನ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರ್ಬೋದು, ಸೊ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಈ ನಮ್ಮ ಸೂರ್ಯ ಒಂದು ನಕ್ಷತ್ರವಾಗಿದ್ದಾನೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೂರ್ಯನ ಮಧ್ಯಭಾಗದಲ್ಲಿ ನಾವು ಭೀಕರವಾದಂತಹ ಗುರುತ್ವಾಕರ್ಷಣೆಯ ಬಲವನ್ನು ಕೂಡ ನೋಡ್ಬೋದು. ಹಾಗೆ ಸೂರ್ಯ ರಾಸಾಯನಿಕ ಪ್ರಕ್ರಿಯೆಯಿಂದ ಅಗಾಧವಾದಂತಹ ಒಂದು ಶಕ್ತಿಯನ್ನು ಕೂಡ ಹೊರಕ್ಕೆ ಬಿಡುಗಡೆಯನ್ನು ಮಾಡ್ತಾನೆ. ಸೂರ್ಯ ಏನು ಮಾಡಿದ್ದಾನೆ, ಹೊರಭಾಗದಲ್ಲಿರುವಂತಹ ಒಂದು ಶಕ್ತಿಯ ಸೆಳೆತಕ್ಕೆ ಸಿಗದೆ, ಹಾಗೆ ಮಧ್ಯಭಾಗದಲ್ಲಿರುವಂತಹ ಗುರುತ್ವಾಕರ್ಷಣೆಯ ಬಲೆಗೂ ಕೂಡ ಸಿಗದೆ ಈತ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದಾನೆ, ಸಮತೋಲನವನ್ನು ಕಾಪಾಡಿಕೊಂಡಿದ್ದಾನೆ. ಹಾಗಾಗಿ ಈತನನ್ನು ಪೂರ್ಣ ಪ್ರಮಾಣದ ನಕ್ಷತ್ರ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಸೂರ್ಯನ ಮಧ್ಯಭಾಗದಲ್ಲಿರುವಂತಹ ಭೀಕರವಾದ ಗುರುತ್ವಾಕರ್ಷಣೆಯ ಬಲದಿಂದ ಈತನ ಪರಿವಾರದಲ್ಲಿರುವಂತಹ ಇತರೆ ಗ್ರಹಗಳನ್ನು ಸೂರ್ಯನ ಸುತ್ತುವ ರೀತಿಯಲ್ಲಿ ಹಿಡಿದಿಟ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ನಾನು ಕಂಪ್ಲೀಟಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ನೀವು ಓದ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಪ್ರಮುಖವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬಂದಾಗ, ಪರಮಾಣು ಸಮ್ಮಿಳನ ಅಂತ ಬಂದಾಗ 4 ಪ್ರೋಟಾನ್ಗಳು ಸೇರಿ ಒಂದು ಹೀಲಿಯಮನ್ನು ಕ್ರಿಯೇಟ್ ಮಾಡುತ್ತೆ. ಇದ್ರ ಜೊತೆಗೆ 2 ಪ್ರೋಟಾನ್ಗಳು ಕೂಡ ಬರುತ್ತೆ. ಅದಾದ ನಂತರ ಅದು ಸೈಕಲ್ ಅನ್ನುವಂಥದ್ದು ಮತ್ತೆ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ 4 ಪ್ರೋಟಾನ್ಗಳು ಸೇರಿ ಹೀಲಿಯಮನ್ನು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಬೆಳಕು ಹಾಗೂ ಶಾಖ ವೇಸ್ಟ್ ಆಗುತ್ತೆ. ಈ ವೇಸ್ಟ್ ಆದಂತಹ ಏನು ಬೆಳಕು ಮತ್ತು ಶಾಖ ಇರುತ್ತೆ ಅದು ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಇದರ ಕುರಿತು ಐನ್ಸ್ಟೈನ್ ರವರು ಒಂದು ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಇದಾದ ನಂತರ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ ಬಂದಾಗ ಈ ಒಂದು ನಕ್ಷತ್ರದಿಂದ ಹೊರಭಾಗದಲ್ಲಿ ಅತ್ಯದ್ಭುತವಾದಂಥ ಶಾಖ ಬಿಡುಗಡೆ ಆಗುತ್ತೆ. ಅದೇ ರೀತಿ ಆ ಒಂದು ನಕ್ಷತ್ರದ ಒಳಗಡೆ ಇರುವಂತಹ ಗುರುತ್ವಾಕರ್ಷಣೆಯ ಬಲ, ಇವೆರಡರ ನಡುವೆ ಆ ಒಂದು ನಕ್ಷತ್ರ ಸ್ಥಿರತೆಯನ್ನು ಕಾಯ್ದುಕೊಂಡರೆ, ಸಮತೋಲನವನ್ನು ಕಾಯ್ದುಕೊಂಡರೆ ಅದನ್ನು ನಾವು ಪರಿಪೂರ್ಣವಾದಂತಹ ನಕ್ಷತ್ರ ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಇದನ್ನು ನಾವು ಮೇನ್ ಸೀಕ್ವೆನ್ಸ್ ಸ್ಟಾರ್ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪಿಕ್ಚರನ್ನು ಕೂಡ ಕೊಟ್ಟಿದ್ದೇನೆ, ಸೊ ನೀವು ನೋಡ್ಬೋದು. ಸೊ ಇಲ್ಲೂ ಕೂಡ ಇದೆ. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ಭಾಳಷ್ಟು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇದಾದ ನಂತರ ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ, ಸೋಲಾರ್ ನೆಬುಲಾ ಅಂತ ಹೇಳಿ. ಈ ಸೋಲಾರ್ ನೆಬುಲಾದಿಂದ ನಮ್ಮ ಸೂರ್ಯ ಮತ್ತು ಸೂರ್ಯನ ಪರಿವಾರದ ಗ್ರಹಗಳು ಸೃಷ್ಟಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಬುಲಾ ಅಂತ ಹೇಳಿ ಬಂದಾಗ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹೀಲಿಯಂ, ಹೈಡ್ರೋಜನ್, ಧೂಳಿನ ಕಣಗಳನ್ನು ಒಳಗೊಂಡಿರುವಂತಹ
ಒಂದು ಮೋಡವನ್ನು ನಾವು ನೆಬುಲಾ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಮತ್ತೊಂದು ರೀತಿಯಾದಂತಹ ನೆಬುಲಾ ಅಂತ ಹೇಳಿದ್ರೆ, ಯಾವಾಗ ಒಂದು ಸ್ಟಾರ್ ಅಂದರೆ ಬೃಹತ್ ಆಕಾರದ ಒಂದು ಸ್ಟಾರ್ ತನ್ನಲ್ಲಿರುವಂತಹ ಶಕ್ತಿ, ತನ್ನಲ್ಲಿರುವಂತಹ ಒಂದು ಪವರ್, ತನ್ನಲ್ಲಿರುವಂತಹ ಒಂದು ಎನರ್ಜಿ ಖಾಲಿ ಆದ ನಂತರ ಇದು ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡ ನಂತರ ಒಂದು ಕಾಯ ಅಥವಾ ಒಂದು ಮೋಡದ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಸೂಪರ್ ನೋವಾ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು ಏನಂತ ಕರಿತೀವಿ? ಸೂಪರ್ ನೋವಾ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಸೂಪರ್ ನೋವಾ ಒಂದು ನಕ್ಷತ್ರದ ಸಾವಿನ ನಂತರ ಉದ್ಭವವಾಗುವಂತಹ ನೆಬುಲಾ ಆಗಿರುತ್ತೆ. ಆಯಿತಾ? ಸೊ ಎರಡು ರೀತಿಯಾದಂತಹ ನೆಬುಲಾ. ಒಂದರಲ್ಲಿ ನಾವು ಹೈಡ್ರೋಜನ್, ಹೀಲಿಯಂ, ಧೂಳಿನ ಕಣಗಳನ್ನು ನೋಡ್ತೀವಿ. ಎರಡನೇ ರೀತಿಯಾದಂತಹ ನೆಬುಲಾ ಒಂದು ಸ್ಟಾರ್ ಸಾವಿನ ನಂತರ ಉದ್ಭವವಾಗುವಂತಹ ಸೂಪರ್ ನೋವವನ್ನು ಕೂಡ ನಾವು ಮತ್ತೊಂದು ರೀತಿಯಾದಂತಹ ನೆಬುಲಾ ಅಂತ ಹೇಳಿ ಕರಿಬೋದು. ಅದರಲ್ಲಿ ಪ್ರಮುಖವಾದಂತಹ ನೆಬುಲಾ ಸೋಲಾರ್ ನೆಬುಲಾ. ಈ ಒಂದು ಸೋಲಾರ್ ನೆಬುಲಾದಿಂದಲೇ ನಮ್ಮ ಸೂರ್ಯ ಕ್ರಿಯೇಟ್ ಆಗಿರುವಂಥದ್ದು, ಸೂರ್ಯನ ಸುತ್ತುವಂತಹ ಗ್ರಹಗಳು ಕ್ರಿಯೇಟ್ ಆಗಿರುವಂಥದ್ದು. ಹಾಗಾಗಿ ನಮ್ಮ ಸೂರ್ಯ ಮತ್ತು ಸೂರ್ಯನ ಪರಿವಾರದ 8 ಗ್ರಹಗಳು ನಿರ್ಮಾಣಗೊಂಡಿರುವಂಥದ್ದು ಸೋಲಾರ್ ನೆಬುಲಾದಿಂದ. ಸೋಲಾರ್ ನೆಬುಲಾ ಅನ್ನುವಂಥದ್ದು ಸೂಪರ್ನೋವಾದಿಂದ. ಸೂಪರ್ನೋವಾ ಅಂತ ಹೇಳಿದ್ರೆ ಒಂದು ನಕ್ಷತ್ರ ಸಾವಿನ ನಂತರ ಉದ್ಭವವಾಗಿರುವಂತಹ ನೆಬುಲಾ ಆಗಿರುತ್ತೆ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ನಕ್ಷತ್ರಗಳ ಸಾವಿನ ಸಮಯದಲ್ಲಿ ನೆಬುಲಾಗಳು ಕೂಡ ಸೃಷ್ಟಿಯಾಗುತ್ತೆ. ಅಂತಹ ನೆಬುಲಾಗಳನ್ನು ನಾವು ಸೂಪರ್ ನೋವಾ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೃಹತ್ ನಕ್ಷತ್ರಗಳು ತಮ್ಮ ಇಂಧನ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ತೆಗೆದುಕೊಳ್ಬೋದು. ಇದು ಖಾಲಿ ಆದ ನಂತರ ಭೀಕರವಾಗಿ ಸ್ಫೋಟಗೊಳ್ಳುತ್ತೆ. ಸೊ ಇದನ್ನು ನಾವು ಸೂಪರ್ ನೋವಾ ಅಂತ ಹೇಳಿ ಕರೆಯಲಾಗುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಸೂಪರ್ ನೋವಾ ಯಾವುದು ಅಂತ ಹೇಳಿದ್ರೆ ಸೌರ ನೆಬುಲಾ ಆಗಿರುತ್ತೆ. ಇದರಿಂದಾಗಿ ನಮ್ಮ ಸೂರ್ಯನ ಒಂದು ಮಂಡಲ ಕ್ರಿಯೇಟ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಇದಾದ ನಂತರ ಸೂರ್ಯನ ಸೃಷ್ಟಿ ಅಂತ ಹೇಳಿ ಬಂದಾಗ, ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಪ್ರೋಟೋಸ್ಟಾರ್ ಇರುತ್ತೆ. ಅದಾದ ನಂತರ ನ್ಯೂಕ್ಲಿಯರ್ ಫ್ಯೂಷನ್ ನಡೆಯುತ್ತೆ. ಅದಾದ ನಂತರ ಅದು ಪೂರ್ಣ ಪ್ರಮಾಣದ ನಕ್ಷತ್ರ ಆಗುತ್ತೆ. ಅದೇ ಸೂರ್ಯ ಅಂತ ಹೇಳಿ ಬಂದಾಗ ಪ್ರೋಟೋಸ್ಟಾರನ್ನು ನಾವು ಪ್ರೋಟೋಸನ್ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆಂದರೆ ಇದು ಸೂರ್ಯನ ಸೃಷ್ಟಿ ಆಗಿರೋದ್ರಿಂದ ಆದಿ ಹಂತದಲ್ಲಿ ರಚನೆಯಾಗುವಂತಹ ಸೂರ್ಯನನ್ನು ನಾವು ಪ್ರೋಟೋಸ್ಟಾರ್ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಅದು ಪೂರ್ಣ ಪ್ರಮಾಣದಲ್ಲಿ ಸೂರ್ಯನಾಗಿ ಈತ ಸೃಷ್ಟಿ ಆಗ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅಂತ ಹೇಳಿದ್ರೆ ಅದು ಗ್ಯಾಲಕ್ಸಿ. ಸೊ ನಾವಿರುವಂಥದ್ದು ಮಿಲ್ಕಿ ವೇ ಗ್ಯಾಲಕ್ಸಿ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಒಂದು ಸ್ಟಾರ್ ಅನ್ನುವಂಥದ್ದು, ಒಂದು ನಕ್ಷತ್ರ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಅದರದ್ದೇ ಆದಂಥ ಒಂದು ಪ್ರೊಸೆಸ್ ಇರುತ್ತೆ. ಆ ರೀತಿಯಾಗಿ ಒಂದು ನಕ್ಷತ್ರ ಕ್ರಿಯೇಟ್ ಆಗುವಂಥದ್ದು. ಹೀಗೆ ಕ್ರಿಯೇಟ್ ಆದಂತಹ ಕೋಟ್ಯಾಂತರ ನಕ್ಷತ್ರಗಳು ಗುರುತ್ವಾಕರ್ಷಣೆಯ ಬಲದಿಂದ ಒಟ್ಟುಗೂಡಿ ಒಂದು ಬೃಹತ್ ಆಕಾರದಂತಹ ಒಂದು ಗುಂಪಾಗತ್ತೆ. ಆ ಒಂದು ಗುಂಪನ್ನು ನಾವು ಗ್ಯಾಲಕ್ಸಿ ಅಂತ ಹೇಳಿ ಕರೆಯಲಾಗುತ್ತೆ. ನಮ್ಮ ಬಾಹ್ಯಾಕಾಶದಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿಯ ರೀತಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಗ್ಯಾಲಕ್ಸಿಗಳು ಇರಬಹುದು ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಉದಾಹರಣೆಗೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ತೆಗೆದುಕೊಂಡ್ರೆ ಕೋಟ್ಯಾಂತರ ಮಿಲಿಯಾಂತರ ನಕ್ಷತ್ರಗಳು ಇರಬಹುದು ಅನ್ನುವಂತಹ ಕಲ್ಪನೆ ಕೂಡ ಇರುವಂಥದ್ದನ್ನು ನಾವು ನೋಡ್ಬೋದು. ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೇವೆ. ಸೊ ನಮಗೆ 8 ಗ್ರಹಗಳಿದೆ, ಅಂದರೆ ನಮ್ಮ ಸೂರ್ಯನ ಫ್ಯಾಮಿಲಿಯಲ್ಲಿ 8 ಗ್ರಹಗಳಿದೆ. ಅದರಲ್ಲಿ ನಮ್ಮ ಭೂಮಿ ಕೂಡ ಒಂದು. ಭೂಮಿಯಲ್ಲಿ ನಾವು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ನೋಡ್ತೀವಿ. ಆದರೆ ಸೂರ್ಯನಂತೆ ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿದೆ. ಆ ರೀತಿ ಆ ನಕ್ಷತ್ರಗಳಿಗೆ ಕೂಡ ಆ ಒಂದು ನಕ್ಷತ್ರಗಳಿಗೂ ಕೂಡ ಅವರದ್ದೇ ಆದಂಥ ಫ್ಯಾಮಿಲಿ ಇರ್ಬೋದು, ಅಂದರೆ ಗ್ರಹಗಳಿರ್ಬೋದು, ಉಪಗ್ರಹಗಳಿರ್ಬೋದು. ಹಾಗಾಗಿ ಸೂರ್ಯನಂತೆ ಇತರ ನಕ್ಷತ್ರಗಳಿಗೂ ಕೂಡ ಅವರದ್ದೇ ಆದಂಥ ಒಂದು ಮಂಡಲ ಇರಬಹುದು, ಗುಂಪಿರಬಹುದು ಅಥವಾ ಫ್ಯಾಮಿಲಿ ಇರಬಹುದು ಅಂತ ಹೇಳಿ ಇವತ್ತಿಗೂ ಕೂಡ ವಿಜ್ಞಾನಿಗಳು ರಿಸರ್ಚನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಿರುವಂಥದ್ದು ಮಿಲ್ಕಿ ವೇ ಗ್ಯಾಲಕ್ಸಿ ಆಗಿರುತ್ತೆ. ಸೊ ಮಧ್ಯದಲ್ಲಿ ಈ ಒಂದು ಕೇಂದ್ರ ಬಿಂದುವನ್ನು ನಾವು ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಇದಕ್ಕೆ ಭೀಕರವಾದಂತಹ
ಭೀಕರವಾದಂತಹ ಗುರುತ್ವಾಕರ್ಷಣೆಯ ಬಲ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಎಷ್ಟು ಭೀಕರವಾಗಿದೆ ಅಂತ ಹೇಳಿದ್ರೆ ಕೋಟ್ಯಾಂತರ ನಕ್ಷತ್ರಗಳು ಮಿಲ್ಕಿ ವೇ ಸುತ್ತ ಸುತ್ತುವ ರೀತಿಯಲ್ಲಿ ಹಿಡಿದಿಟ್ಕೊಂಡಿರುವಂತಹ ಭೀಕರವಾದ ಗುರುತ್ವಾಕರ್ಷಣೆಯ ಬಲವನ್ನು ನಾವು ಈ ಒಂದು ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ನಮ್ಮ ಸೂರ್ಯ ಮತ್ತು ನಮ್ಮ ಸೂರ್ಯನ ಪರಿವಾರದ 8 ಗ್ರಹಗಳೇನು ಮಾಡುತ್ತೆ, ಇವತ್ತು ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ಸುತ್ತುತ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಮಿಲ್ಕಿ ವೇ ಗ್ಯಾಲಕ್ಸಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇನೆ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳಿ ಬಂದಾಗ ಸುರುಳಿ ಆಕಾರದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಮಧ್ಯಭಾಗದಲ್ಲಿ ಉಬ್ಬಿಕೊಂಡಿರುವಂತಹ ಒಂದು ವಿಚಾರವನ್ನು ನೋಡ್ಬೋದು. ಹಾಗೆ ಈ ಒಂದು ಜಾಗದಲ್ಲಿ ಅತ್ಯಂತ ಹಳೆಯ ನಕ್ಷತ್ರಗಳು ಮತ್ತು ದಟ್ಟವಾದಂತಹ ಅನಿಲಗಳು ಇರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳಿ ಬಂದಾಗ ಕೇಂದ್ರ ಭಾಗದಿಂದ ಹೊರಭಾಗಕ್ಕೆ ಚಾಚಿಕೊಂಡಿರುವ ರೀತಿಯಲ್ಲಿ ಹಸ್ತಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಅನಿಲ ಆಗಿರ್ಬೋದು, ಧೂಳು ಆಗಿರ್ಬೋದು, ಹೊಸ ನಕ್ಷತ್ರಗಳಾಗಿರ್ಬೋದು, ನಮ್ಮ ಸೂರ್ಯನೂ ಸೇರಿದಂತೆ ಹಲವಾರು ನಕ್ಷತ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮ ಸೂರ್ಯನ ಪರಿವಾರ ಯಾವ ಒಂದು ಹಸ್ತದಲ್ಲಿ ಅಥವಾ ಆರ್ಮಲ್ಲಿ ಕಂಡುಬರ್ತಾರೆ ಅಂದರೆ ಓರಿಯನ್ ಆರ್ಮ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಸುರುಳಿಯ ತುದಿಯಲ್ಲಿ ಈ ನಮ್ಮ ಸೂರ್ಯ ಮತ್ತು ಸೂರ್ಯನ ಪರಿವಾರ ಕಂಡುಬರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಇಲ್ಲಿ ಪಿಕ್ಚರಲ್ಲೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ನೋಡಿ. ಮಿಲ್ಕಿ ವೇ ಗ್ಯಾಲಕ್ಸಿ ಆಗಿರುತ್ತೆ. ಸೊ ಮಧ್ಯಭಾಗದಲ್ಲಿ ಉಬ್ಬಿದ ರೀತಿಯಲ್ಲಿ ನಾವು ನೋಡ್ಬೋದು. ಹಾಗೆ ಕೈಗಳ ರೀತಿಯಲ್ಲಿ ಅಂದರೆ ಹಸ್ತಗಳ ರೀತಿಯಲ್ಲಿ ಇಲ್ಲಿ ಸುರುಳಿ ಆಕಾರದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಸೂರ್ಯ ಮತ್ತು ಸೂರ್ಯನ ಪರಿವಾರ ಕಂಡುಬರುವಂಥದ್ದು ಓರಿಯನ್ ಆರ್ಮ್ ಅಂತ ಹೇಳಿ. ಸೊ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸನ್ ಅಂತ ಇದೆ ಅಂದರೆ ಇದು. ಸೊ ಇಲ್ಲಿ ಸೂರ್ಯ ಮತ್ತು ಸೂರ್ಯನ ಪರಿವಾರ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಈ ಒಂದು ಹಸ್ತವನ್ನು ನಾವು ಓರಿಯನ್ ಹಸ್ತ ಅಥವಾ ಓರಿಯನ್ ಆರ್ಮ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಓಕೆ. ಸೊ ಇದಾದ ನಂತರ ಬಹಳಷ್ಟು ಪ್ರಮುಖವಾದ ಮಾಹಿತಿ ಅಂತ ಹೇಳಿದ್ರೆ, ಗ್ಯಾಲಕ್ಸಿಯ ಕೇಂದ್ರದ ಸುತ್ತ ಒಂದು ಕಕ್ಷೆಯನ್ನು ನಮ್ಮ ಸೂರ್ಯ ಪೂರ್ಣಗೊಳಿಸಲು ಸುಮಾರು 230 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮಿಲ್ಕಿ ವೇ ಗ್ಯಾಲಕ್ಸಿಯ ವ್ಯಾಸವನ್ನು ನಾವು ನೋಡೋದಾದರೆ 1,00,000ದಿಂದ 1,20,000 ಬೆಳಕಿನ ವರ್ಷಗಳಷ್ಟು ವಿಸ್ತಾರವಾಗಿದೆ ಅಂತ ಹೇಳಿ ನೋಡ್ಬೋದು. ಇನ್ನು ನಕ್ಷತ್ರಗಳ ಸಂಖ್ಯೆ ಅಂತ ಹೇಳಿ ಬಂದಾಗ 100ರಿಂದ 400 ಶತಕೋಟಿಯಷ್ಟು ನಕ್ಷತ್ರಗಳು ಇರಬಹುದು ಅಂತ ಹೇಳಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದಾದ ನಂತರ ನಾನು ಆಗಲೇ ಹೇಳಿದೆ, ಸೆಂಟ್ರಲ್ ಅಂದರೆ ಮಧ್ಯಭಾಗದಲ್ಲಿ ನಾವು ಬ್ಲ್ಯಾಕ್ ಹೋಲನ್ನು ನೋಡ್ತೀವಿ. ಭೀಕರವಾದಂತಹ ಗುರುತ್ವಾಕರ್ಷಣೆಯ ಬಲವನ್ನು ಹೊಂದಿರುತ್ತೆ ಈ ಒಂದು ಕೇಂದ್ರ ಭಾಗ ಅಂತ ಹೇಳಿ. ಆ್ಯಕ್ಚುಲಿ ಈ ಒಂದು ಕೇಂದ್ರ ಭಾಗವನ್ನು ಸಗಿಟಾರಿಯಸ್ ಎ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಬೃಹತ್ ಬ್ಲ್ಯಾಕ್ ಹೋಲನ್ನು ನಾವು ಸಗಿಟಾರಿಯಸ್ ಎ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದರ ಒಂದು ತೂಕವನ್ನು ನಾವು ನೋಡೋದಾದರೆ ಸೂರ್ಯನಿಗಿಂತ 40 ಲಕ್ಷ ಪಟ್ಟು ಹೆಚ್ಚು ತೂಕವಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಗ್ಯಾಲಕ್ಸಿಯಲ್ಲಿರುವಂತಹ ಎಲ್ಲ ನಕ್ಷತ್ರಗಳನ್ನು ಗುರುತ್ವಾಕರ್ಷಣೆಯ ಬಲದಿಂದ ಹಿಡಿದಿಟ್ಕೊಂಡಿರುವಂತಹ ರಾಕ್ಷಸ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ಇದಾದ ನಂತರ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಸೊ ನಮ್ಮ ಅರ್ತ್ ಅನ್ನುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ಸೊ ಅರ್ತ್ ಕೂಡ ಸೂರ್ಯನ ಸುತ್ತುತ್ತಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ. ಸೊ ಇದಾದ ನಂತರ ಓಕೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸೊ ಇದು ಸೂರ್ಯ ಆಗಿರ್ತಾನೆ. ಸೂರ್ಯ ಸೃಷ್ಟಿ ಆದ ನಂತರದಲ್ಲಿ ಸೂರ್ಯನ ಕೇಂದ್ರ ಬಿಂದುವಿನಲ್ಲಿರುವಂತಹ ಅಗಾಧವಾದಂತಹ ಗುರುತ್ವಾಕರ್ಷಣೆಯ ಬಲದಿಂದ ಸೂರ್ಯನ ಸುತ್ತ ಇರುವಂತಹ ಬಂಡೆಗಳಾಗಿರ್ಬೋದು, ಧೂಳಿನ ಕಣಗಳಾಗಿರ್ಬೋದು, ಅನಿಲಗಳಾಗಿರ್ಬೋದು, ಸೊ ಎಲ್ಲವೂ ಕೂಡ ಸೂರ್ಯನ ಸುತ್ತಲು ಆರಂಭವನ್ನು ಮಾಡುತ್ತೆ. ಹಾಗಾಗಿ ಸುತ್ತುವಂತಹ ಸಮಯದಲ್ಲಿ ಒಂದು ಪಥ ಅನ್ನುವಂಥದ್ದು ತಟ್ಟೆ ಆಕಾರದಲ್ಲಿ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಪ್ರೋಟೋಪ್ಲಾನೆಟರಿ ಡಿಸ್ಕ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಈ ಗ್ರಹಗಳು ಹೇಗೆ ಸೃಷ್ಟಿ ಆಗಿದ್ದಾವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾವು ನೋಡೋದಾದರೆ, ಸೊ ಇಲ್ಲಿ ಒಂದು ಬಂಡೆಯನ್ನು ನೋಡ್ತಾ ಇದ್ದೀರಾ. ಈ ಬಂಡೆ ಏನಾದರೂ ಈ ಬಂಡೆಗೆ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ, ಛಿದ್ರ ಆಗುತ್ತೆ ಮತ್ತು ಅಲ್ಲಿ ಒಂದು ಶಕ್ತಿ ಅನ್ನುವಂಥದ್ದು ಉದ್ಭವವಾಗುತ್ತೆ. ಸಣ್ಣ ಸಣ್ಣ ಕಲ್ಲುಗಳೇನಿರುತ್ತೆ ಅಥವಾ ಸಣ್ಣ ಸಣ್ಣ ಬಂಡೆಗಳೇನಿರುತ್ತೆ ಅವೆಲ್ಲವೂ ಕೂಡ ಗುರುತ್ವಾಕರ್ಷಣ ಬಲದಿಂದ ಒಗ್ಗಟ್ಟಾದರೆ ಅಲ್ಲೂ ಕೂಡ ಒಂದು ಬಂಡೆ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಈ ಬಂಡೆ ಹಲವಾರು ವರ್ಷಗಳ ನಂತರದಲ್ಲಿ ಏನಾಗುತ್ತೆ, ಗ್ರಹ ಆಗಿ
ಮಾರ್ಪಟ್ಟಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಇನ್ನು ಸೂರ್ಯನ ಸುತ್ತ ಇರುವಂತಹ ಗ್ರಹಗಳೇನಿದೆ ಅದರಲ್ಲಿ ನಾವು 2 ರೀತಿಯಾದಂತಹ ಗ್ರಹಗಳನ್ನು ಗುಂಪು ಮಾಡ್ಬೋದು. ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹಗಳು ಮತ್ತು ಸೂರ್ಯನಿಂದ ದೂರ ಇರುವಂತಹ ಗ್ರಹಗಳು. ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹಗಳಲ್ಲಿ ನಾವು ಲೋಹ ಮತ್ತು ಬಂಡೆಗಳನ್ನು ಒಳಗೊಂಡಿರುವಂತಹ ಗ್ರಹಗಳನ್ನು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸೂರ್ಯನಿಗೆ ಭೀಕರವಾದಂತಹ ತಾಪಮಾನ ಇರುತ್ತೆ. ಆ ತಾಪಮಾನವನ್ನು ತಡೆದಿಟ್ಕೊಳ್ಳುವಷ್ಟು ಶಕ್ತಿ ಇರುವಂತಹ ಲೋಹಗಳನ್ನು ಬಂಡೆಗಳನ್ನು ಒಳಗೊಂಡಿರುವಂತಹ ಗ್ರಹಗಳನ್ನು ನಾವು ಸೂರ್ಯನ ಅಕ್ಕಪಕ್ಕದಲ್ಲಿ ನೋಡ್ಬೋದಾಗಿರುತ್ತೆ. ಉದಾಹರಣೆಗೆ ಬುಧ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಅಥವಾ ನಮ್ಮ ಭೂಮಿ ಕೂಡ ಆಗಿರ್ಬೋದು. ಸೊ ಇದಾದ ನಂತರ ಸೂರ್ಯನಿಂದ ದೂರ ಹೋದಂತೆ ಏನಾಗುತ್ತೆ, ಅನಿಲಗಳಾಗಿರ್ಬೋದು, ಮಂಜುಗಡ್ಡೆ ಆಗಿರ್ಬೋದು, ಸೊ ಇವುಗಳನ್ನು ಒಳಗೊಂಡಿರುವಂತಹ ಗ್ರಹಗಳನ್ನು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸೂರ್ಯನಿಂದ ದೂರ ಹೋದಂತೆ ತಾಪಮಾನ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಮಂಜುಗಡ್ಡೆ ಅನ್ನುವಂಥದ್ದು ಕಂಡುಬರುತ್ತೆ. ಉದಾಹರಣೆಗೆ ಗುರು ಆಗಿರ್ಬೋದು, ಅಥವಾ ಶನಿ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ನೆಪ್ಚೂನ್ ಕೂಡ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಸೂರ್ಯನಿಂದ ದೂರ ಉಳಿದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸೌರಮಂಡಲವನ್ನು. ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಂದು ಪಿಕ್ಚರನ್ನು ಕೂಡ ನೀವು ನೋಡ್ಬೋದು. ಸೊ ನಂತರದಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಅಂತ ಬಂದಾಗ 8 ಗ್ರಹಗಳನ್ನು ನೋಡ್ಬೋದಾಗಿರುತ್ತೆ. 8 ಪ್ಲ್ಯಾನೆಟ್ಸನ್ನು ನೋಡ್ತೀವಿ. ಹಾಗೆ 5 ಡ್ರಾಫ್ ಪ್ಲ್ಯಾನೆಟ್ಸನ್ನು ಕೂಡ ನಾವು ನೋಡಲಾಗುತ್ತೆ. ಈ ಒಂದು ತರಗತಿಯ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಭೂಮಿ ಮತ್ತು ಭೂಮಿಯ ಸುತ್ತುತ್ತಿರುವಂತಹ ಚಂದ್ರ ಹೇಗೆ ಕ್ರಿಯೇಟ್ ಆದರು ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬ್ಯಾಂಗ್ ಥಿಯರಿ ಆದ ನಂತರದಲ್ಲಿ ನಕ್ಷತ್ರಗಳಾಗಿರ್ಬೋದು, ಗ್ಯಾಲಕ್ಸಿಗಳಾಗಿರ್ಬೋದು, ಗ್ರಹಗಳಾಗಿರ್ಬೋದು ಎಲ್ಲವೂ ಕೂಡ ಬಿಸಿಯಾದ ಚೆಂಡಿನ ರೂಪದಲ್ಲಿರುತ್ತೆ. ತದನಂತರ ಬಹಳಷ್ಟು ವರ್ಷಗಳಾದ ನಂತರ ಅದು ತಂಪಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ನಮ್ಮ ಭೂಮಿಯ ಸುತ್ತ ಈ ಚಂದ್ರ ಹೇಗೆ ಕ್ರಿಯೇಟ್ ಆದ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಭೂಮಿ ಆಗಿರುತ್ತೆ. ಭೂಮಿಗೆ ಈ ಮಂಗಳ ಗ್ರಹದ ಗಾತ್ರವಿರುವಂತಹ ಒಂದು ಬಂಡೆ, ಈ ಬಂಡೆಗೆ ತಿಯಾ ಅಂತ ಹೇಳಿ ವಿಜ್ಞಾನಿಗಳು ಹೆಸರನ್ನು ಕೊಟ್ಟಿದ್ದಾರೆ. ಈ ಬಂಡೆ ಏನು ಮಾಡುತ್ತೆ, ಸಡನ್ನಾಗಿ ಬಂದು ನಮ್ಮ ಭೂಮಿಯ ಮೇಲೆ ಅಪ್ಪಳಿಸುತ್ತೆ, ಅಂದರೆ ಡಿಕ್ಕಿ ಹೊಡೆಯುತ್ತೆ. ಈ ಸಂದರ್ಭದಲ್ಲಿ ಭೀಕರವಾದಂತಹ ಸ್ಫೋಟ ಆಗುತ್ತೆ. ಇದರಿಂದಾಗಿ ಬಹಳಷ್ಟು ಬಂಡೆಗಳು, ಧೂಳಿನ ಕಣಗಳು ಉದ್ಭವವಾಗುತ್ತೆ. ಸೊ ಇವುಗಳು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಭೂಮಿಯ ಸುತ್ತುತ್ತಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಕಾಲಕ್ರಮೇಣವಾಗಿ ಈ ಎಲ್ಲ ಧೂಳಿನ ಕಣಗಳು, ಈ ಎಲ್ಲ ಬಂಡೆಗಳು ಏನಾಗುತ್ತೆ, ಒಗ್ಗಟ್ಟಾಗುತ್ತೆ, ಅದು ಚಂದ್ರನಾಗಿ ಫಾರ್ಮ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಚಂದ್ರ ಹೇಗೆ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ, ಒಂದು ತಿಯಾ ಅನ್ನುವಂತಹ ಒಂದು ಬಂಡೆಕಲ್ಲು ನಮ್ಮ ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಅದಾದ ನಂತರ ಸಣ್ಣ ಸಣ್ಣ ಧೂಳಿನ ಕಣಗಳು, ಬಂಡೆಗಳು ಸೇರಿ ಚಂದ್ರ ಒಂದು ಫಾರ್ಮೇಟ್ ಆಗಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ನಮ್ಮ ಭೂಮಿಯಲ್ಲಿ ಈ ವಾತಾವರಣ ಅನ್ನುವಂಥದ್ದು ಹೇಗೆ ಸೃಷ್ಟಿ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಭೂಮಿಯು ಕೂಡ ಬಹಳಷ್ಟು ಕೆಂಡದ ರೀತಿಯಲ್ಲಿ ಏನಾಗಿರುತ್ತೆ, ಒಂದು ಗ್ರಹ ಆಗಿರುತ್ತೆ. ಕಾಲಕ್ರಮೇಣವಾಗಿ ಇದು ಕೂಡ ಕೂಲ್ ಆಗ್ತಾ ಹೋಗುತ್ತೆ. ಆದರೆ ಭೂಮಿಯ ಅಂತರಾಳದಲ್ಲಿ ಇದೇ ರೀತಿಯಾದಂತಹ ಜ್ವಾಲೆ ಅನ್ನುವಂಥದ್ದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಭೂಮಿಯ ಅಂತರಾಳದಲ್ಲಿ ನಾವು ಜ್ವಾಲೆಯನ್ನು, ಮ್ಯಾಗ್ಮವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭೂಮಿಯ ಮೇಲ್ಭಾಗದಲ್ಲಿ ಏನಾಗುತ್ತೆ, ವಾತಾವರಣ ಅನ್ನುವಂಥದ್ದು ಸೃಷ್ಟಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಅಂತರಾಳದಲ್ಲಿರುವಂತಹ ಜ್ವಾಲಾಮುಖಿ ಏನಿರುತ್ತೆ ಇದು ಹೊರ ಬರುತ್ತೆ, ಅಂದರೆ ಭೂಮಿಯ ಮೇಲೆ ಬರುತ್ತೆ. ಇದರಿಂದಾಗಿ ಏನಾಗುತ್ತೆ, ಅನಿಲಗಳು ಕೂಡ ಹೊರಬರುತ್ತೆ. ಈ ಅನಿಲಗಳು ಏನು ಮಾಡುತ್ತೆ, ನಮ್ಮ ಭೂಮಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಭೂಮಿಯ ಮೇಲೆ ಈ ನೀರಿನ ಕಣಗಳು ಹೇಗೆ ಬಂತು ಅನ್ನುವಂತಹ ಒಂದು ವಿಚಾರವನ್ನು ನಾವು ನೋಡ್ತಾ ಹೋದರೆ, ಗುರು ಆಗಿರ್ಬೋದು, ಅಥವಾ ಶನಿ ಆಗಿರ್ಬೋದು, ಅಥವಾ ಯುರೇನಸ್ ಆಗಿರ್ಬೋದು, ಅಥವಾ ನೆಪ್ಚೂನ್ ಕೂಡ ಆಗಿರ್ಬೋದು. ಈ ಗ್ರಹಗಳು ಬಹಳಷ್ಟು ತಂಪಾಗಿದೆ ಮತ್ತು ಈ ಗ್ರಹಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ಮಂಜುಗಡ್ಡೆಗಳನ್ನು ಕೂಡ ನಾವು ನೋಡ್ಬೋದು. ಈ ಗ್ರಹಗಳ ಮೇಲೆ ಹಾದು ಹೋಗುವಂತಹ ಧೂಮಕೇತುಗಳು ಈ ಮಂಜುಗಡ್ಡೆಯಲ್ಲಿರುವಂತಹ ನೀರಿನ ಅಂಶಗಳನ್ನು ಹಿಡಿದಿಟ್ಕೊಂಡಿರುತ್ತೆ. ಆ ಧೂಮಕೇತುಗಳು ನಮ್ಮ ಭೂಮಿಗೆ ಬಂದು ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಆ ನೀರಿನ ಕಣಗಳು ನಮ್ಮ ಭೂಮಿಯ ಮೇಲೆ ಬಿದ್ದಿರಬಹುದು ಅಂತ ಹೇಳಿ ವಿಜ್ಞಾನಿಗಳು
ಮಾಹಿತಿಯನ್ನು ತಿಳಿಸ್ತಾರೆ. ಹಾಗಾಗಿ ನಮ್ಮ ಭೂಮಿಯ ಮೇಲೆ ನೀರು ಹೇಗೆ ಬಂತು ಅಂತ ಹೇಳಿದ್ರೆ ಈ ಒಂದು ಧೂಮಕೇತುಗಳಿಂದ ನೀರು ಬಂದಿರ್ಬೋದು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಓದ್ಕೊಳ್ಬೋದು. ಸೊ ಭೂಮಿಯ ಮೇಲೆ ಜ್ವಾಲಾಮುಖಿ ಅನ್ನುವಂಥದ್ದು ಆರಂಭ ಆದ ನಂತರ ವಿಷಕಾರಿ ಅನಿಲಗಳು ವಾತಾವರಣದ ಮೇಲೆ ಬರ್ತದೆ, ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಆಮ್ಲಜನಕ ಮಾತ್ರ ಕಂಡು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಆಮ್ಲಜನಕ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು, ನೀರನ್ನು ಬಳಸ್ಕೊಂಡು, ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಆಹಾರವನ್ನು ತಯಾರು ಮಾಡಿ ನಂತರ ವಾತಾವರಣಕ್ಕೆ ಆಮ್ಲಜನಕವನ್ನು ಕೊಡಬೇಕಾಗತ್ತೆ. ಆದರೆ ಯಾವಾಗ ಜ್ವಾಲಾಮುಖಿಯಿಂದ ವಾತಾವರಣ ಸೃಷ್ಟಿಯಾಗುತ್ತೋ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಹಸಿರು ಸಸ್ಯಗಳು ಕಂಡುಬರೋದಿಲ್ಲ. ಹಾಗಾಗಿ ಅಲ್ಲಿ ಆಮ್ಲಜನಕ ಅನ್ನುವಂಥದ್ದು ಕೂಡ ಕಂಡುಬರೋದಿಲ್ಲ. ಸೊ ಇದಾದ ನಂತರ ಯಾವಾಗ ಧೂಮಕೇತುಗಳು ನೀರಿನ ಕಣಗಳನ್ನು ಭೂಮಿಗೆ ತೆಗೆದುಕೊಂಡು ಬರ್ತಾರೋ ಅಲ್ಪ ಸ್ವಲ್ಪ ಈ ನೀರಿನ ಮೂಲಗಳೇನಿರುತ್ತೆ ಅವೆಲ್ಲವೂ ಕೂಡ ಆವಿಯಾಗುತ್ತೆ. ಅದಾದ ನಂತರ ಮೋಡ ಕ್ರಿಯೇಟ್ ಆಗುತ್ತೆ. ಆ ಮೋಡಗಳೇನಾಗುತ್ತೆ ಮಳೆಯನ್ನು ಸುರಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಿಂದಾಗಿ ಬೃಹತ್ ಆಕಾರದ ಸಾಗರಗಳು ಕೂಡ ನಿರ್ಮಾಣ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಈ ಸಾಗರಗಳಲ್ಲಿ ನಾವು ಅಮಿನೋ ಆಮ್ಲಗಳನ್ನು, ಶರ್ಕರಗಳನ್ನು, ಲಿಪಿಡ್ಗಳು ಅನ್ನುವಂತಹ ಸರಳ ಸಾವಯವ ಅಣುಗಳು ಕೂಡ ಉದ್ಭವ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ನಮ್ಮ ಭೂಮಿಯ ಮೊಟ್ಟ ಮೊದಲ ಅಣು ಅಂತ ಹೇಳಿದ್ರೆ ಸ್ವಯಂ ತನಗೆ ತಾನೇ ನಕಲು ಮಾಡಿಕೊಳ್ಳುವಂತಹ ಒಂದು ಅಣು ಸೃಷ್ಟಿಯಾಗುತ್ತೆ. ಸೊ ಅದನ್ನು ವಿಜ್ಞಾನಿಗಳು ಮೊದಲು RNA ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಅದಾದ ನಂತರ DNA ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಾದ ನಂತರ ಮೊಟ್ಟ ಮೊದಲ ಜೀವಕೋಶ ಅಂತ ಹೇಳಿದ್ರೆ ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಸಾಗರದ ಆಳಭಾಗದಲ್ಲಿರುವಂತಹ ಬಿಸಿ ನೀರಿನ ಬುಗ್ಗೆ ಏನಿರುತ್ತೆ ಆ ಭಾಗದಲ್ಲಿ ಕಂಡುಬರುವಂತಹ ಏಕಕೋಶ ಜೀವಿ ಅಂತ ಹೇಳಿ ನಾವು ಕರಿಬಹುದು. ಸೊ ಇದು ಅತ್ಯಂತ ಸರಳವಾಗಿರುತ್ತೆ ಮತ್ತು ಪ್ರೆಸೆಂಟ್ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ರೀತಿ ಇದು ಕಾಣಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ ಏಕಕೋಶೀಯ ಜೀವಿಗಳು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭೂಮಿಯ ಮೇಲೆ ಸೃಷ್ಟಿಯಾಗುತ್ತೆ. ಸೊ ನಂತರದಲ್ಲಿ ಸುಮಾರು 2.4 ಶತಕೋಟಿ ವರ್ಷಗಳ ಹಿಂದೆ ಸಯನೋಬ್ಯಾಕ್ಟೀರಿಯಾ ಅಂತ ಹೇಳಿ ಒಂದು ಜೀವಿ ಬರುತ್ತೆ. ಇದು ಸೂರ್ಯನ ಬೆಳಕನ್ನು ಬಳಸಿ ಆಹಾರವನ್ನು ತಯಾರಿಸಲು ಆರಂಭ ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ಅಂದರೆ ಮೊಟ್ಟ ಮೊದಲ ಬಾರಿಗೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯನ್ನು ನಡೆಸುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಇಲ್ಲಿಂದ ನಮ್ಮ ಭೂಮಿಯ ವಿಕಾಸ ಅನ್ನುವಂಥದ್ದು ಆರಂಭವಾಗುತ್ತೆ. ಸೊ ಹಾಗಾಗಿ ವಾತಾವರಣದಲ್ಲಿ ಆಮ್ಲಜನಕ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇದರಿಂದಾಗಿ ಆಮ್ಲಜನಕಗಳನ್ನು ಒಳಗೊಂಡಿರುವಂತಹ ಓಝಾನ್ ಪದರ ಕೂಡ ನಿರ್ಮಾಣ ಆಗುತ್ತೆ. ಇದರಿಂದಾಗಿ ಸೂರ್ಯನಿಂದ ಬರುವಂತಹ ಆಘಾತಕಾರಿಯಾಗಿರುವಂತಹ ಕಿರಣಗಳನ್ನು ಓಝಾನ್ ಪದರ ತಡೀತಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಸೊ ಓಝಾನ್ ಅಂತ ಹೇಳಿದ್ರೆ ನಾವು O3 ಅಂತ ಹೇಳಿ ಕರಿತೀವಿ. ಅಂದರೆ ಆಮ್ಲಜನಕದ ಒಂದು 3 ಅಂಶಗಳು ಅಥವಾ 3 ಅಣುಗಳು ಸೇರಿಕೊಂಡು ಆಗಿರುವಂತಹ ಒಂದು ಪದರವೇ ಓಝಾನ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ನೀವು ನೋಡ್ತಿರುವಂಥದ್ದು ಸಯನೋ ಬ್ಯಾಕ್ಟೀರಿಯಾ ಜೀವಿಯಾಗಿರುತ್ತೆ. ಇದನ್ನು ಬ್ಲೂ ಗ್ರೀನ್ ಅಲಿಗೆ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಅಂದರೆ ಪಾಚಿ ಅಂತಲೂ ಕೂಡ ನಾವು ಕರಿಬಹುದು. ಓಕೆ, ಸೊ ಇದಾದ ನಂತರ ಬಹುಕೋಶೀಯ ಜೀವಿಗಳು ವಿಕಾಸ ಆಗ್ತಾ ಹೋಗುತ್ತೆ. ಅಂದರೆ ಸಸ್ಯಗಳು, ಪ್ರಾಣಿಗಳು, ಅಂತಿಮವಾಗಿ ಮನುಷ್ಯನ ವಿಕಾಸಕ್ಕೆ ಈ ಭೂಮಿ ಅನ್ನುವಂಥದ್ದು ಸಾಕ್ಷಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಕೊಟ್ಟಿದ್ದೇನೆ, ನೋಟ್ಸಲ್ಲಿರುತ್ತೆ, ನೀವಿಲ್ಲಿ ಓದ್ಕೊಳ್ಬೋದು. ಸೊ ಇಲ್ಲಿವರೆಗೂ ನಮ್ಮ ಬ್ರಹ್ಮಾಂಡ, ನಮ್ಮ ವಿಶ್ವ ಹೇಗೆ ಉಗಮವಾಯಿತು ಅಂತ ಹೇಳಿ ಕಂಪ್ಲೀಟಾಗಿ ಎಕ್ಸಾಮ್ ದೃಷ್ಟಿಯಿಂದ ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.